ಎವ್ರಿವನ್ ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಏನು, ಯಾವ ಕಾಂಪೌಂಡ್ಸನ್ನು ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಂತ ನೋಡೋದಾದರೆ, ದ ಕಾಂಪೌಂಡ್ಸ್ ರಿಟೈನ್ ದೇರ್ ಐಡೆಂಟಿಟೀಸ್ ಇನ್ ದ ಸಾಲಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ಸೊಲ್ಯೂಷನ್ ಸ್ಟೇಟ್. ಯಾವ ಕಾಂಪೌಂಡ್ಗಳು ಸಾಲಿಡ್ ಸ್ಟೇಟ್ ಆಗಿರ್ಬೋದು ಅಥವಾ ಸೊಲ್ಯೂಷನ್ ಸ್ಟೇಟ್ ಆಗಿರ್ಬೋದು ಅದರಲ್ಲಿ ತಮ್ಮ ಐಡೆಂಟಿಟಿನ ಹಾಗೆ ಇಟ್ಕೊಳ್ಳುತ್ತೆ, ರಿಟೈನ್ ಮಾಡುತ್ತೆ, ಚೇಂಜ್ ಆಗೋದಕ್ಕೆ ಬಿಡೋದಿಲ್ಲ, ಅಂತಹ ಕಾಂಪೌಂಡ್ಸನ್ನ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಇದನ್ನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಲೂ ಕೂಡ ಕರೀತಾರೆ. ಸೊ ನಾವು ಜನರಲ್ ಆಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ CuNH3 4 times SO4 ದಟ್ ಈಸ್ ಕ್ಯೂಪ್ರಮೋನಿಯಂ ಸಲ್ಫೇಟ್. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಗಳು ನ್ಯಾಚುರಲ್ ಆಗಿಯೂ ಕೂಡ ಪ್ರೆಸೆಂಟ್ ಇದೆ. ಸೊ ನಿಮಗೆ ಗೊತ್ತಿರಬಹುದು ಕ್ಲೋರೋಫಿಲ್ ಅನ್ನುವಂಥದ್ದು ಪ್ಲ್ಯಾಂಟ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದು ಕೂಡ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಅ ಮೆಗ್ನೀಷಿಯಮ್. ಆ್ಯಂಡ್ ಅದೇ ರೀತಿ ವೈಟಮಿನ್ B12, ಸೊ ಇದು ಒಂದು ವೈಟಮಿನ್ನು. ಸೊ ಇದು ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಕೋಬಾಲ್ಟ್ ಅನ್ನೋ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿದೆ. ಆ್ಯಂಡ್ ಅದೇ ರೀತಿ ಹಿಮೋಗ್ಲೋಬಿನ್ ಅನ್ನುವಂಥದ್ದು ನಮ್ಮ ಬ್ಲಡ್ಡಲ್ಲಿ ಇರುವಂಥದ್ದು. ಸೊ ಇದು ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಐರನ್. ಹಾಗಾದರೆ ಇಂತಹ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಸೊ ಇದರ ಅಪ್ಲಿಕೇಶನ್ಸ್ ಏನು ಅಂತ ನೋಡೋದಾದರೆ, ಎಲೆಕ್ಟ್ರೋಪ್ಲೇಟಿಂಗ್. ಸೊ ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನು? ಸೊ ಒಂದು ಮೆಟಲ್ ಮೇಲೆ ಬೇರೆ ಇನ್ನೊಂದು ಮೆಟಲ್ನ ಡೆಪಾಸಿಟ್ ಮಾಡುವಂತಹ ಪ್ರೋಸೆಸ್ ಏನಿದೆ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ, ಅದನ್ನು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತಾರೆ. ಆ್ಯಂಡ್ ಟೆಕ್ಸ್ಟೈಲ್ ಡೈಯಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ಏನು ಕ್ಲಾತ್ಸಿಗೆ ಕಲರಿಂಗ್ ಏನು ಆ್ಯಡ್ ಮಾಡ್ತೀವಿ, ಸೊ ಆ ಪ್ರೋಸೆಸ್ಸಲ್ಲೂ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಮೆಡಿಸಿನಲ್ ಕೆಮಿಸ್ಟ್ರಿ. ಸೊ ಮೆಡಿಸಿನ್ಸ್ ಆಗಿ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನು ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರಬಹುದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡುವಂಥ ಸಿಸ್ಪ್ಲಾಟಿನ್ ಅನ್ನುವಂಥ ಮೆಡಿಸಿನ್ನು ಅದು ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿದೆ. ಸೊ ಇವೆಲ್ಲವೂ ಕೂಡ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಇಂತಹ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಬೇರೆ ಆದಂಥ ಥಿಯರಿಗಳಿದೆ. ಅದರಲ್ಲಿ ಒಂದು ಥಿಯರಿ ಬಂದು ವರ್ನರ್ಸ್ ಥಿಯರಿ. ಸೊ ವರ್ನರ್ಸ್ ಥಿಯರಿನ ಪ್ರಪೋಸ್ ಮಾಡಿದರೆ ಯಾರು ಅಂತ ಅಂದರೆ ಆಲ್ಫ್ರೆಡ್ ವರ್ನರ್ ಅನ್ನುವಂತಹ ಸ್ವಿಸ್ ಕೆಮಿಸ್ಟ್ರು ಕೋಆರ್ಡಿನೇಷನ್ ಕಾಂಪೌಂಡ್ಗಳ ಸ್ಟ್ರಕ್ಚರ್ ಮತ್ತು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾರೆ. ಸೊ ಆಗ ಅವರಿಗೆ ಗೊತ್ತಾಗುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಇರುವಂತಹ ಮೆಟಲ್ ಆಟಮು ಎರಡು ರೀತಿಯಾದಂತಹ ವೇಲೆನ್ಸಸ್ಗಳನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಒಂದನ್ನು ಪ್ರೈಮರಿ ವೇಲೆನ್ಸ್ ಅಂತ ಕರೀತಾರೆ ಆ್ಯಂಡ್ ಇನ್ನೊಂದನ್ನು ಸೆಕೆಂಡರಿ ವೇಲೆನ್ಸ್ ಅಂತ ಹೇಳ್ತಾರೆ. ಹಾಗಾದರೆ ಪ್ರೈಮರಿ ವೇಲೆನ್ಸ್ ಅಂದರೆ ಏನು? ಸೊ ಪ್ರೈಮರಿ ವೇಲೆನ್ಸಸ್ ಆರ್ ಅಯೋನೈಸಬಲ್. ಸೊ ಅದು ಅಯೋನೈಸಬಲ್ ಆಗಿರುತ್ತೆ, ಅಯೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಈಕ್ವಲ್ ಟು ಆಕ್ಸಿಡೇಷನ್ ಸ್ಟೇಟ್. ಸೊ ಅದು ಆಕ್ಸಿಡೇಷನ್ ಸ್ಟೇಟ್ಗೆ ಈಕ್ವಲ್ ಆಗುತ್ತೆ. ದೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್, ಅಂದರೆ ಆನಿಯಾನ್ಸಿಂದ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ವೇಲೆನ್ಸ್. ಸೆಕೆಂಡರಿ ವೇಲೆನ್ಸ್ ಅನ್ನುವಂಥದ್ದು ನಾನ್ ಅಯೋನೈಸಬಲ್. ಸೊ ಅದನ್ನು ಅಯೋನ್ಸ್ ಆಗಿ ನಾವು ಕನ್ವರ್ಟ್ ಮಾಡೋದಕ್ಕೆ ಬರೋದಿಲ್ಲ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಇಟ್ಸ್ ಕೋಆರ್ಡಿನೇಷನ್ ನಂಬರ್. ಸೊ ಅದು ಅದರ ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ದೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಸೊ ಇದನ್ನು ಸ್ಯಾಟಿಸ್ಫೈ ಮಾಡೋದು ನೆಗೆಟಿವ್ ಅಯಾನ್ಸ್ ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಮೆಟಲ್ಗೆ ಫಿಕ್ಸ್ಡ್ ಆಗಿರುತ್ತೆ ನಮ್ಮ ಸೆಕೆಂಡರಿ ವೇಲೆನ್ಸ್. ಸೊ ಪ್ರೈಮರಿ ವೇಲೆನ್ಸ್ ಅಯೋನೈಸಬಲ್ ಆಗಿದ್ರೆ ಸೆಕೆಂಡರಿ ವೇಲೆನ್ಸ್ ನಾನ್ ಅಯೋನೈಸಬಲ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಈಕ್ವಲ್ ಟು ಆಕ್ಸಿಡೇಷನ್ ಸ್ಟೇಟ್. ಸೆಕೆಂಡರಿ ವೇಲೆನ್ಸ್ ಆರ್ ಈಕ್ವಲ್ ಟು coordination number. Next one is primary valence satisfied by negative ions and secondary valence satisfied by negative ions and neutral molecules. So varadu kuda primary valence and secondary valence. Next one, the ions or the groups bound by secondary valence to the metal have a characteristic spatial arrangements corresponds to different coordination number. ಸೊ ಏನಾಗುತ್ತೆ, ನಮ್ಮ ಸೆಕೆಂಡರಿ ವೇಲೆನ್ಸ್ನ ಇನ್ವಾಲ್ವ್ ಆಗಿರುವಂಥದ್ದು ಅಂದರೆ ಒಂದು ಮೆಟಲ್ ಆಟಮ್ ಅದು ಸುತ್ತ ಇರುವಂಥ ಅಯಾನ್ಸ್ ಅಥವಾ ಗ್ರೂಪ್ಸ್ ಏನಿದೆ ಬಾಂಡಿಂಗ್ ಆಗಿರುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ, ಅದಕ್ಕೆ ಅದರದೇ ಆದಂಥ ಪರ್ಟಿಕ್ಯುಲರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಇರುತ್ತೆ. ಈ ಸ್ಪೇಷಿಯಲ್ ಅರೇಂಜ್ಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದರ ಕೋಆರ್ಡಿನೇಷನ್ ನಂಬರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಈ ಸ್ಪೇಷಿಯಲ್ ಅರೇಂಜ್ಮೆಂಟ್ಸನ್ನು ಕೋಆರ್ಡಿನೇಷನ್ ಪಾಲಿಹೆಡ್ರಾ ಅಂತ ಕರೀತಾರೆ. ಆ್ಯಂಡ್ ಸ್ಪೀಶೀಸ್ ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್, ಸೊ ಅದನ್ನು ಕೋಆರ್ಡಿನೇಷನ್ ಎಂಟಿಟಿ ಆರ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತಾರೆ. ಏನು ಸ್ಕ್ವೇರ್ ಬ್ರ್ಯಾಕೆಟ್ ಇದೆ ಆ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಇರುವಂತಹ ಸ್ಪೀಶೀಸನ್ನು ಕೋಆರ್ಡಿನೇಷನ್ ಎಂಟಿಟೀಸ್ ಆರ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಆ್ಯಂಡ್ ದ ಅಯಾನ್ಸ್ ಔಟ್ಸೈಡ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಇಸ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್. ಸ್ಕ್ವೇರ್ ಬ್ರ್ಯಾಕೆಟ್ನ ಹೊರಗಡೆ ಇರುವಂಥದ್ದನ್ನು ಕೌಂಟರ್ ಅಯಾನ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಪೊಟ್ಯಾಷಿಯಂ ಫೆರೋಸೈನೈಡ್, ಸೊ K4FeCN6. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಏನಿದೆ, ಸೊ ಇದನ್ನು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಆ್ಯಂಡ್ ಔಟ್ಸೈಡ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಇರುವಂಥದ್ದು ಕೌಂಟರ್ ಅಯಾನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಬಲ್ ಸಾಲ್ಟ್. ಡಬಲ್ ಸಾಲ್ಟ್ ಅಂದರೆ ಏನು? ದ ಮಾಲಿಕ್ಯುಲರ್ ಕಾಂಪೌಂಡ್ಸ್ ವಿಚ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಸಾಲಿಡ್ ಸ್ಟೇಟ್ ಬಟ್ ಬ್ರೇಕ್ ಡೌನ್ ಇನ್ ಟು ದೇರ್ ಕಾನ್ಸ್ಟಿಟ್ಯೂಯೆಂಟ್ ಕಾಂಪೌಂಡ್ಸ್ ವೆನ್ ಇಟ್ ಈಸ್ ಸಾಲ್ಡ್ ಇನ್ ವಾಟರ್ ಆರ್ ಎನಿ ಅದರ್ ಸಾಲ್ವೆಂಟ್. ಸೊ ಏನಾಗುತ್ತೆ,
ಈ ಡಬಲ್ ಸಾಲ್ಟ್ ಅಂದರೆ ಒಂದು ಮಾಲಿಕ್ಯುಲರ್ ಕಾಂಪೌಂಡ್ಸ್. ಸೊ ಇದು ಸಾಲಿಡ್ ಸ್ಟೇಟಲ್ಲಿ ಮಾತ್ರ ಎಕ್ಸಿಬಿಟ್ ಆಗುತ್ತೆ. ಆದರೆ ಆ ಡಬಲ್ ಸಾಲ್ಟನ್ನು ನೀವು ವಾಟರಲ್ಲಿ ಅಥವಾ ಬೇರೆ ಸಾಲ್ವೆಂಟ್ಗಳಲ್ಲಿ ಡಿಸಾಲ್ವ್ ಮಾಡಿದ್ರೆ ಸೊ ಅದು ಕಾನ್ಸ್ಟಿಟ್ಯೂಯೆಂಟ್ ಕಾಂಪೌಂಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಇಂತಹ ಕಾಂಪೌಂಡ್ಸ್ಗಳನ್ನು ಡಬಲ್ ಸಾಲ್ಟ್ ಅಂತ ಕರೀತಾರೆ. ಸೊ ಈ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಡಬಲ್ ಸಾಲ್ಟು ನಮ್ಮ ಐಡೆಂಟಿಟಿನ, ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಡಬಲ್ ಸಾಲ್ಟ್ ಯಾವುದರಿಂದ ಆಗಿದೆ ಸೊ ಆ ಕಾನ್ಸ್ಟಿಟ್ಯೂಯೆಂಟ್ಗಳು ತಮ್ಮ ಐಡೆಂಟಿಟಿನ ಡಬಲ್ ಸಾಲ್ಟಲ್ಲೂ ಕೂಡ ರಿಟೈನ್ ಮಾಡುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಪೊಟ್ಯಾಷ್ ಆಲಮ್. ಸೊ ಪೊಟ್ಯಾಷ್ ಆಲಮ್ ಅನ್ನುವಂಥದ್ದು ಒಂದು ಡಬಲ್ ಸಾಲ್ಟ್. ಸೊ ಈ ಡಬಲ್ ಸಾಲ್ಟ್ ಆಗಿರೋದು ಪೊಟ್ಯಾಷಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟಿಂದ. ಸೊ ನೀವು ಪೊಟ್ಯಾಷ್ ಆಲಮ್ ನೋಡಿದ್ರೆ ಸೊ ಅದರಲ್ಲಿ ಪೊಟ್ಯಾಷ್ ಆಲಮ್ನ ಸೊ ಅದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ಪೊಟ್ಯಾಷ್ ಆಲಮ್. ಸೊ ಪೊಟ್ಯಾಷ್ ಆಲಮಲ್ಲಿ ಏನಾಗುತ್ತೆ, ಪೊಟ್ಯಾಷಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಎರಡೂ ಕೂಡ ಪ್ರೆಸೆಂಟ್ ಇದೆ. ಸೊ ಈ ಎರಡರಲ್ಲಿ ನಮ್ಮ ಪೊಟ್ಯಾಷಿಯಂ ಸಲ್ಫೇಟ್ ಆಗಿರ್ಬೋದು ಆ್ಯಂಡ್ ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರ್ಬೋದು ಎರಡರದ್ದು ಏನು ಐಡೆಂಟಿಟಿ ಇದೆ, ಎರಡೂ ಕೂಡ ಪ್ರೆಸೆಂಟ್ ಇರುತ್ತೆ. ಹಾಗಾದರೆ ಈ ಡಬಲ್ ಸಾಲ್ಟ್ ಮತ್ತು ಕಾಂಪ್ಲೆಕ್ಸ್ ಏನಿದೆ ಈ ಎರಡಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು, ವ್ಯತ್ಯಾಸಗಳೇನು ಅಂತ ನೋಡೋದಾದರೆ both are formed by combination of 2 or more stable compounds in a stoichiometric ratio. ಸೊ ಈ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಡಬಲ್ ಸಾಲ್ಟ್ ಆಗಿರ್ಬೋದು ಎರಡೂ ಕೂಡ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೌಂಡ್ಸ್ಗಳು ಒಂದು ಪರ್ಟಿಕ್ಯುಲರ್ ರೇಷಿಯೋದಲ್ಲಿ ಕಂಬೈನ್ ಆದಾಗ ನಮಗೆ ಡಬಲ್ ಸಾಲ್ಟ್ ಅಥವಾ ಕಾಂಪ್ಲೆಕ್ಸ್ ಸಾಲ್ಟ್ ಸಿಗುತ್ತೆ ಇನ್ ಅ ಪರ್ಟಿಕ್ಯುಲರ್ ರೇಷಿಯೋದಲ್ಲಿ. ಬಟ್ ಡಬಲ್ ಸಾಲ್ಟ್ಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಇಂಟು ಸಿಂಪಲ್ ಅಯಾನ್ಸ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್, ಬಟ್ ಕಾಂಪ್ಲೆಕ್ಸ್ ಅಯಾನ್ ಡು ನಾಟ್ ಡಿಸೋಸಿಯೇಟ್ ಇಂಟು ಸಿಂಪಲ್ ಅಯಾನ್ಸ್. ಸೊ ಏನಾಗುತ್ತೆ, ಡಬಲ್ ಸಾಲ್ಟನ್ನು ನೀವು ಒಂದು ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಸಿಂಪಲ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಆದರೆ ಅದೇ ಕಾಂಪ್ಲೆಕ್ಸನ್ನು ನೀವು ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಸಿಂಪಲ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಆ್ಯಂಡ್ ಕಾಂಪ್ಲೆಕ್ಸಸ್. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದರೆ ಅದರಲ್ಲಿ ಯೂಸ್ ಮಾಡುವಂತಹ ಟರ್ಮ್ಸ್ಗಳನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಕೋಆರ್ಡಿನೇಷನ್ ಎಂಟಿಟಿ. ಕೋಆರ್ಡಿನೇಷನ್ ಎಂಟಿಟಿ ಅಂದರೆ ಏನು? It consists of central metal atom bonded to fixed number of ions or molecules. ಸೊ ಕೋಆರ್ಡಿನೇಷನ್ ಎಂಟಿಟಿಯಲ್ಲಿ ಏನೇನು ಇರುತ್ತೆ ಅಂದರೆ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಸೊ ಈ ಸೆಂಟ್ರಲ್ ಮೆಟಲ್ ಆಟಮ್ಗೆ ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಅಥವಾ ಮಾಲಿಕ್ಯೂಲ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರೀತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ COCl3 NH3 ಥ್ರೈಸ್ ಅಂದರೆ ಏನು ಇದೆ, ಸೊ ಈ ಸ್ಕ್ವೇರ್ ಬ್ರಾಕೆಟಲ್ಲಿದೆ, ಇದನ್ನು ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಸೆಂಟ್ರಲ್ ಆಟಮ್ ಆರ್ ಅಯಾನ್. ಸೊ ಇದನ್ನು ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅಂತಲೂ ಕೂಡ ಕರಿತೀವಿ. ಸೊ ಏನು ಹಾಗಾದರೆ, ಇಟ್ ಈಸ್ ದ ಆಟಮ್ ಆರ್ ಅಯಾನ್ ಇನ್ ಎ ಕೋಆರ್ಡಿನೇಷನ್ ಎಂಟಿಟಿ. ಸೊ ಏನು, ಕೋಆರ್ಡಿನೇಷನ್ ಎಂಟಿಟಿಯಲ್ಲಿರುವಂಥ ಆಟಮ್ ಅಥವಾ ಅಯಾನ್ ವಿಚ್ ಇಸ್ ಅಟ್ಯಾಚ್ಡ್ ಟು ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಆರ್ ಅ ಗ್ರೂಪ್. ಸೊ ಏನಾಗಿರುತ್ತೆ, ವಿಚ್ ಇಸ್ ಅಟ್ಯಾಚ್ಡ್ ಟು ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಆರ್ ಅ ಗ್ರೂಪ್ಸ್. ಅಂದರೆ ಸೊ ಇದು ನಮ್ಮ ಕೋಆರ್ಡಿನೇಷನ್ ಎಂಟಿಟಿಯಲ್ಲಿರುವಂಥ ಒಂದು ಆಟಮ್ ಅಥವಾ ಅಯಾನು. ಸೊ ಅದಕ್ಕೆ ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಅಥವಾ ಗ್ರೂಪ್ಸು ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ಸೆಂಟ್ರಲ್ ಆಟಮ್ ಅಂತ ಕರೀತಾರೆ. ಸೊ ಹಾಗಾದರೆ ಸೆಂಟ್ರಲ್ ಆಟಮ್ ಅಂದರೆ ಏನು? ಸೊ ಒಂದು ಕೋಆರ್ಡಿನೇಷನ್ ಎಂಟಿಟಿಯಲ್ಲಿ ಇರುವಂಥ ಆಟಮ್ ಅಥವಾ ಅಯಾನ್, ಅದಕ್ಕೆ ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಅಥವಾ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿರುತ್ತಲ್ಲ, ಸೊ ಅದನ್ನು ಸೆಂಟ್ರಲ್ ಆಟಮ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಕ್ಸಾಂಪಲ್ COCl3 NH3 ಥ್ರೈಸ್ ಇದೆಲ್ಲ. ಸೊ ಇದರಲ್ಲಿ ಸೆಂಟ್ರಲ್ ಆಟಮ್ ಬಂದು CO ಆಗಿದೆ. CO ಇಸ್ ದ ಸೆಂಟ್ರಲ್ ಆಟಮ್. CO ಅಂದರೆ ಕೋಬಾಲ್ಟ್. ಸೊ ನೆಕ್ಸ್ಟ್ ಒನ್ ಇಸ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂದರೆ ಏನು? ದೀಸ್ ಆರ್ ದ ಅಯಾನ್ಸ್ ಆರ್ ದ ಮಾಲಿಕ್ಯೂಲ್ಸ್ ಬೌಂಡ್ ಟು ದ ಸೆಂಟ್ರಲ್ ಆಟಮ್ ಇನ್ ದ ಕೋಆರ್ಡಿನೇಷನ್ ಎಂಟಿಟಿ. ಸೊ ಏನಾಗುತ್ತೆ, ಕೋಆರ್ಡಿನೇಷನ್ ಎಂಟಿಟಿಯಲ್ಲಿ ಆಲ್ರೆಡಿ ಹೇಳಿದ್ವಿ ಒಂದು ಮೆಟಲ್ ಆಟಮ್ ಇರುತ್ತೆ ಅಂತ. ಸೊ ಆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಯಾನ್ಸ್ ಅಥವಾ ಮಾಲಿಕ್ಯೂಲ್ಸ್ಗಳು ಏನು ಅಟ್ಯಾಚ್ ಆಗಿರುತ್ತಲ್ಲ, ಸೊ ಅದನ್ನು ಲಿಗ್ಯಾಂಡ್ಸ್ ಅಂತ ಕರೀತಾರೆ. ಸೊ ಈ ಲಿಗ್ಯಾಂಡ್ಸ್ ಮೇ ಬಿ ಸಿಂಪಲ್ ಅಯಾನ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್, ಲಾರ್ಜರ್ ಮಾಲಿಕ್ಯೂಲ್ಸ್ ಆರ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಲಿಗ್ಯಾಂಡ್ಸ್ಗಳು ಸಿಂಪಲ್ ಅಯಾನ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಮಾಲಿಕ್ಯೂಲ್ಸ್ ಕೂಡ ಆಗಿರಬಹುದು, ಆರ್ ಲಾರ್ಜರ್ ಮಾಲಿಕ್ಯೂಲ್ ಅಥವಾ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಲೈಕ್ ಪ್ರೋಟೀನ್ಸ್ ಕೂಡ ಆಗಿರಬಹುದು. ಸೊ ಲಿಗ್ಯಾಂಡ್ಸ್ ಅಂತ ಅಂದರೆ ಸೆಂಟ್ರಲ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ ಅಯಾನ್ಸ್ ಅಥವಾ ಮಾಲಿಕ್ಯೂಲ್ಸ್. So next one is donor atom or donor site. The atom through which the ligand is bound to the central atom is called as donor atom or donor site of the ligand. So ನಿಮಗೆ ಗೊತ್ತಿದೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಂದರೆ ಒಂದು ಮೆಟಲ್ ಇರುತ್ತೆ, ಮೆಟಲ್ನ ಸುತ್ತ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಈ ಮೆಟಲ್ ಆಟಮ್ಗೆ ಲಿಗ್ಯಾಂಡ್ಸ್ಗಳು ಏನು ಅಟ್ಯಾಚ್ ಆಗಿರುತ್ತಲ್ವಾ, ಸೊ ಅದು ಒಂದು ಪರ್ಟಿಕ್ಯುಲರ್ ಆಟಮ್ನ ಮೂಲಕ ಅಟ್ಯಾಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಅಮೋನಿಯಾ ಅನ್ನುವಂಥ ಲಿಗ್ಯಾಂಡ್ ಇದೆ ಅಂದ್ಕೊಳ್ಳಿ. ಸೊ ಇದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಹೇಗೆ ಅಟ್ಯಾಚ್ ಆಗಿದೆ? ಥ್ರೂ ನೈಟ್ರೋಜನ್ ಮೂಲಕ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಆದ್ದರಿಂದ ನೈಟ್ರೋಜನ್ ಅನ್ನುವಂಥದ್ದು ಡೋನರ್ ಆಟಮ್ ಆಗುತ್ತೆ. ಸೊ ಅಮೋನಿಯಾ ಅನ್ನುವಂಥದ್ದು ಲಿಗ್ಯಾಂಡ್, ಆದರೆ ಡೋನರ್ ಆಟಮ್ ಯಾವುದು? ನೈಟ್ರೋಜನ್. ಸೊ ಇದರ ಬೇಸಿಸ್ ಮೇಲೆ
ಸೊ ಏನು ಮಾಡಿದ್ದಾರೆ, ದ ನಂಬರ್ ಆಫ್ ಡೋನಾರ್ ಆಟಮ್ ಪ್ರೆಸೆಂಟ್ ಇನ್ ದ ಲಿಗ್ಯಾಂಡ್. ಲಿಗ್ಯಾಂಡ್ಸಲ್ಲಿ ಎಷ್ಟು ಡೋನಾರ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಲಿಗ್ಯಾಂಡ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಯೂನಿಡೆಂಟೇಟ್ ಆರ್ ಮೋನೋಡೆಂಟೇಟ್ ಲಿಗ್ಯಾಂಡ್. ಸೊ ಏನು ಯೂನಿಡೆಂಟೇಟ್ ಅಥವಾ ಮೋನೋಡೆಂಟೇಟ್ ಅಂದರೆ ಹೆಸರಲ್ಲೇ ಇದೆ ಯೂನಿ ಆ್ಯಂಡ್ ಮೋನೋ ಅಂದರೆ ಒನ್ ಅಲ್ವಾ. ಸೊ ನೋಡಿ, ಲಿಗ್ಯಾಂಡ್ ವಿಚ್ ಇಸ್ ಬೌಂಡ್ ಟು ಎ ಮೆಟಲ್ ಅಯಾನ್ ಥ್ರೂ ಎ ಸಿಂಗಲ್ ಡೋನಾರ್ ಆಟಮ್. ಸೊ ಮೆಟಲ್ ಆಟಮ್ಗೆ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ ಥ್ರೂ ಒಂದು ಡೋನಾರ್ ಆಟಮ್, ಒಂದು ಡೋನಾರ್ ಆಟಮಿಂದ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಯೂನಿಡೆಂಟೇಟ್ ಅಂತ ಕರಿತೀವಿ. ಸೊ ಆಗಲೇ ಹೇಳಿದಾಗೆ NH3 ಇದೆ. ಸೊ NH3 ಏನಾಗುತ್ತೆ, ಎನ್ನು ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಸೊ ಆದ್ದರಿಂದ ಆ ರೀತಿಯಾಗಿ ಅದ್ರ ಮೂಲಕ ಅಮೋನಿಯಾ ಅಟ್ಯಾಚ್ ಆಗಿರುತ್ತೆ ಮೆಟಲ್ ಆಟಮ್ಗೆ. ಸೊ ಇದನ್ನು ನಾವು ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಡೈಡೆಂಟೇಟ್ ಆರ್ ಬೈಡೆಂಟೇಟ್ ಲಿಗ್ಯಾಂಡ್. ಸೊ ಹೆಸರಲ್ಲೇ ಹೇಳ್ಬೋದು ಡೈ ಆರ್ ಬೈ ಅಂದರೆ ಟೂನ. ಸೊ ಲಿಗ್ಯಾಂಡ್ ವಿಚ್ ಇಸ್ ಬೌಂಡ್ ಟು ಎ ಮೆಟಲ್ ಅಯಾನ್ ಥ್ರೂ ಎ 2 ಡೋನಾರ್ ಆಟಮ್. ಸೊ 2 ಡೋನಾರ್ ಆಟಮ್ಗಳ ಮೂಲಕ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಡೈಡೆಂಟೇಟ್ ಆರ್ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು NH2 CH2 CH2 NH2. ಸೊ ಇದರಲ್ಲಿ 2 N ಆಟಮ್ಸ್ ಇದೆ, ಇದ್ರ ಮೂಲಕ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇದನ್ನು ಡೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ಹೆಸರಲ್ಲೇ ಇದೆ ಪಾಲಿಡೆಂಟೇಟ್, ದಟ್ ಈಸ್ ಮೆನಿ. ಸೊ ಇಲ್ಲೇನಾಗುತ್ತೆ, ಲಿಗ್ಯಾಂಡ್ ವಿಚ್ ಇಸ್ ಬೌಂಡ್ ಟು ಆಟಮ್ ಥ್ರೂ ದ ಸೆವರಲ್ ಡೋನಾರ್ ಆಟಮ್. ಸೊ ಮೆಟಲ್ ಆಟಮ್ಗೆ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ ಥ್ರೂ ಸೆವರಲ್ ಡೋನಾರ್ ಆಟಮ್, ಜಾಸ್ತಿ ಡೋನಾರ್ ಆಟಮ್ಸಿಂದ ಅಟ್ಯಾಚ್ ಆಗಿದೆ. ಸೊ ಅದನ್ನು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ EDTA, ಇಥೈಲಿನ್ ಡಯಾಮೈನ್ ಟೆಟ್ರಾಸಿಟೇಟ್ ಅಯೋನು. ಸೊ ಇದು ಒಂದು ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಆಗಿದೆ. ಹೆಕ್ಸಾಡೆಂಟೇಟ್ ಅಂದರೆ 6 ಡೋನಾರ್ ಸೈಟ್ಗಳು ಪ್ರೆಸೆಂಟ್ ಇದೆ, ಡೋನಾರ್ ಆಟಮ್ಸ್ಗಳು. ಸೊ 2 ನೈಟ್ರೋಜನ್ ಆಟಮ್ಸ್ಗಳು ಮತ್ತು 4 ಆಕ್ಸಿಜನ್ ಆಟಮ್ಸ್ಗಳು. ಸೊ ನೆಕ್ಸ್ಟ್ ಒನ್ ಇಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಸೊ ಏನು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ a ligand which contains more than one donor site but bound with the central metal ion using any one of the sites at a time. ಸೊ ಏನಾಗುತ್ತೆ, ಲಿಗ್ಯಾಂಡಲ್ಲಿ ಒಂದಕ್ಕಿಂತ ಹೆಚ್ಚು ಡೋನಾರ್ ಸೈಟ್ಗಳು ಪ್ರೆಸೆಂಟ್ ಇರುತ್ತೆ, ಆದರೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅದು ಬಾಂಡ್ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಸೈಟ್ ಮೂಲಕ ಒಂದು ಸಲ ಬಾಂಡ್ ಆಗುತ್ತೆ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ತಿರ್ಬೋದು, NO2 ಗ್ರೂಪ್ ಇಸ್ ಅನ್ ಎಕ್ಸಾಂಪಲ್. ಇದರಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಕೂಡ ಡೋನಾರ್ ಸೈಟ್ ಆಗಿದೆ, ಡೋನಾರ್ ಆಟಮ್ಗಳಾಗಿದೆ. ಸೊ ನೋಡ್ಬೋದು ಒಂದೊಂದು ಸಲ ಏನಾಗುತ್ತೆ, ನೈಟ್ರೋಜನ್ ಮೂಲಕ ಅದು ಬಾಂಡ್ ಆಗುತ್ತೆ. ಸೊ ನೈಟ್ರೋಜನ್ ಮೂಲಕ ಬಾಂಡ್ ಆದರೆ ಅದನ್ನು ನೈಟ್ರೋ ಅಂತ ಕರಿತೀವಿ. ಅದೇ ಆಕ್ಸಿಜನ್ ಮೂಲಕ ಮೆಟಲ್ ಆಟಮ್ಗೆ ಬಾಂಡ್ ಆದರೆ ಅದನ್ನು ನೈಟ್ರೇಟೋ ಅಂತ ಹೇಳ್ತೀವಿ. ಸೊ ಅದೇ ರೀತಿ CN- ಗ್ರೂಪ್ ಇದೆ. ಸೊ ಇದರಲ್ಲೂ ಅಷ್ಟೇ ಕಾರ್ಬನ್ ಮತ್ತು ನೈಟ್ರೋಜನ್ ಆಟಮ್ ಎರಡೂ ಕೂಡ ಡೋನಾರ್ ಸೈಟ್ಗಳೇ. ಸೊ ಕಾರ್ಬನ್ನ ಮೂಲಕ ಬಾಂಡಿಂಗ್ ಆದರೆ ಅದನ್ನು ಸೈನೈಡ್ ಅಂತ ಕರಿತೀವಿ. ಅದೇ ನೈಟ್ರೋಜನ್ ಮೂಲಕ ಏನಾದರೂ ಬಾಂಡಿಂಗ್ ಆದರೆ ಅದನ್ನು ಐಸೋಸೈನೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಚಿಲೇಟಿಂಗ್ ಲಿಗ್ಯಾಂಡ್. It is a bidentate or polydentate ligand which can attach to the same central metal ion with 2 or more donor atoms forming a ring structure. So chelating ligand ಅನ್ನುವಂಥದ್ದು ಬೈಡೆಂಟೇಟ್ ಅಥವಾ ಪಾಲಿಡೆಂಟೇಟ್ ಲಿಗ್ಯಾಂಡ್ ಆಗಿರುತ್ತೆ. ಸೊ ಇದು ಸೇಮ್ ಸೆಂಟ್ರಲ್ ಮೆಟಲ್ ಅಯಾನಿಗೆ ಬೇರೆ ಬೇರೆ ಡೋನಾರ್ ಆಟಮ್ಗಳ ಮೂಲಕ ಅಟ್ಯಾಚ್ ಆಗಿ ರಿಂಗ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ಆ ರಿಸಲ್ಟೆಂಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ ಅದನ್ನು ಚಿಲೇಟ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಈಥೇನ್ 1,2 ಡಯಾಮೈನ್. ಸೊ ಇದು ಒಂದು ಚಿಲೇಟಿಂಗ್ ಲಿಗ್ಯಾಂಡು ಕಾಪರ್ 2+ ಜೊತೆಗೆ ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಎಷ್ಟು ಲೈಗೇಟಿಂಗ್ ಗ್ರೂಪ್ಸ್ಗಳಿದೆ ಅಂದರೆ ಎಷ್ಟು ಲಿಗ್ಯಾಂಡ್ಸ್ಗಳಿದೆ ಅದನ್ನು ಡೆಂಟಿಸಿಟಿ ಆಫ್ ದ ಲಿಗ್ಯಾಂಡ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಕೋಆರ್ಡಿನೇಷನ್ ನಂಬರ್. ಸೊ ಇದು ನಿಮಗೆ ಡಿಫೈನ್ ಕೋಆರ್ಡಿನೇಷನ್ ನಂಬರ್ ಅಂತ ಕೂಡ ಕೇಳ್ತಾರೆ. ಸೊ ಈ ಟರ್ಮ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಸೊ ದ ನಂಬರ್ ಆಫ್ ಲಿಗ್ಯಾಂಡ್ ಡೋನಾರ್ ಆಟಮ್ಸ್ ಟು ವಿಚ್ ದ ಮೆಟಲ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್. ಸೊ ಇಲ್ಲಾಗುತ್ತೆ ಮೆಟಲ್ಗೆ ಎಷ್ಟು ಲಿಗ್ಯಾಂಡ್ಸ್ಗಳು ಅಟ್ಯಾಚ್ ಆಗಿದೆ ಆ ನಂಬರ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸಲ್ಲಿ ಪ್ಲಾಟಿನಮ್ನ ಕೋಆರ್ಡಿನೇಷನ್ ನಂಬರ್ 6 ಆಗಿದೆ. ಅಂದರೆ ಇಲ್ಲಿ Cl6 ಇದೆ, ಹೌದಾ. ಲಿಗ್ಯಾಂಡ್ ಎಷ್ಟಿದೆ, 6 ಇದೆ. ಸೊ 6 ಕ್ಲೋರಿನ್ ಆಟಮ್ಗಳು ಪ್ಲಾಟಿನಮ್ಗೆ ಅಟ್ಯಾಚ್ ಆಗಿರೋದ್ರಿಂದ ಇದರ ಕೋಆರ್ಡಿನೇಷನ್ ನಂಬರ್ 6 ಆಗಿದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ದ ಕೋಆರ್ಡಿನೇಷನ್ ನಂಬರ್ ಇಸ್ ಡಿಟರ್ಮೈನ್ಡ್ ಓನ್ಲಿ ಬೈ ದ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಫಾರ್ಮ್ಡ್ ಬೈ ದ ಲಿಗ್ಯಾಂಡ್ ವಿತ್ ದ ಸೆಂಟ್ರಲ್ ಆಟಮ್. ಅಂದರೆ ಸೆಂಟ್ರಲ್ ಆಟಮ್ ಮತ್ತು ಲಿಗ್ಯಾಂಡ್ನ ನಡುವೆ ಇರುವಂಥ ಸಿಗ್ಮಾ ಬಾಂಡ್ಸ್, ಎಷ್ಟು ಸಿಗ್ಮಾ ಬಾಂಡ್ಸ್ ಇದೆ, ಸೊ ಅದರಿಂದ ನಾವು ಕೋಆರ್ಡಿನೇಷನ್ ನಂಬರ್ನ ಡಿಟರ್ಮೈನ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ಕೋಆರ್ಡಿನೇಷನ್ ಸ್ಪಿಯರ್. ದ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಆ್ಯಂಡ್ ದ ಲಿಗ್ಯಾಂಡ್ಸ್ ಅಟ್ಯಾಚ್ ಟು ಇಟ್ ಆರ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್ ಆ್ಯಂಡ್ ಇಸ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಒಂದು ಸೆಂಟ್ರಲ್ ಆಟಮ್, ಅದಕ್ಕೆ ಲಿಗ್ಯಾಂಡ್ಸ್ಗಳು ಅಟ್ಯಾಚ್ ಆಗಿರುತ್ತೆ ಡೈರೆಕ್ಟಾಗಿ. ಸೊ ಅದನ್ನು ಒಂದು ಸ್ಕ್ವೇರ್ ಬ್ರಾಕೆಟಲ್ಲಿ ಏನು ನಾವು ಮೆನ್ಷನ್ ಮಾಡಿರ್ತೀವಿ ಅದನ್ನು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಎಕ್ಸಾಂಪಲು. ಸೊ ಇದರಲ್ಲಿ FeCN6
ಇಲ್ಲಿ 4 ಮೈನಸ್ ಬರುತ್ತೆ ಇದು ಡಿಸೋಸಿಯೇಟ್ ಆದರೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸೊ ಇದನ್ನು ಕೌಂಟರ್ ಅಯಾನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್. ಸೊ ಏನು ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂದರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಲಿಗ್ಯಾಂಡ್ ಆಟಮ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಸೆಂಟ್ರಲ್ ಅಯಾನ್ ಏನಿದೆ, ಸೊ ಅದಕ್ಕೆ ಲಿಗ್ಯಾಂಡ್ ಆಟಮ್ ಅಟ್ಯಾಚ್ ಆದಾಗ ಒಂದು ಸ್ಪೇಷಲ್ ಅರೇಂಜ್ಮೆಂಟ್ ಫಾರ್ಮ್ ಆಗುತ್ತಲ್ಲ, ಅದನ್ನು ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರೀತಾರೆ. ಸೊ ಈ ಕೋಆರ್ಡಿನೇಷನ್ ಮೋಸ್ಟ್ ಕಾಮನ್ ಕೋಆರ್ಡಿನೇಷನ್ ಪಾಲಿಹೆಡ್ರಾ ಯಾವುದಾದಿದೆ ಅಂತ ಅಂದರೆ ಆಕ್ಟಾಹೆಡ್ರಾಲು, ಸ್ಕ್ವೇರ್ ಪ್ಲೇನಾನ್ ಮತ್ತು ಟೆಟ್ರಾಹೆಡ್ರಾಲ್. ಸೊ ಇಲ್ಲಿ ನೀವು ಸ್ಟ್ರಕ್ಚರ್ಸ್ ನೋಡ್ತಾ ಇರ್ಬೋದು. ಆಕ್ಟಾಹೆಡ್ರಾಲ್, ಟೆಟ್ರಾಹೆಡ್ರಾಲ್, ಸ್ಕ್ವೇರ್ ಪ್ಲೇನಾರ್, ಟ್ರಿಗೋನಲ್ ಬೈಪಿರಮಿಡಲ್ ಆ್ಯಂಡ್ ಸ್ಕ್ವೇರ್ ಪಿರಮಿಡಲ್. ಸೊ ಅವೆಲ್ಲವೂ ಕೂಡ ಕೋಆರ್ಡಿನೇಷನ್ ಪಾಲಿಹೆಡ್ರಾ. ಸೊ ನೆಕ್ಸ್ಟ್ ಒನ್ ಇಸ್ ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್. ಸೊ ಸೆಂಟ್ರಲ್ ಆಟಮ್ಗೆ ಇರುವಂಥ ಆಕ್ಸಿಡೇಷನ್ ನಂಬರ್ ಏನಿದೆ ನೋಡೋಣ. ಸೊ ದ ಚಾರ್ಜ್ ದ ಮೆಟಲ್ ವುಡ್ ಕ್ಯಾರಿ ಇಫ್ ಆಲ್ ದ ಲಿಗ್ಯಾಂಡ್ಸ್ ಆರ್ ರಿಮೂವ್ಡ್ ಅಲಾಂಗ್ ವಿತ್ ದ ಎಲೆಕ್ಟ್ರಾನ್ ಪೇರ್ಸ್ ದಟ್ ಆರ್ ಶೇರ್ಡ್ ವಿತ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಎಲ್ಲ ಲಿಗ್ಯಾಂಡ್ಸ್ಗಳನ್ನ ನೀವು ರಿಮೂವ್ ಮಾಡಿದಾಗ ಏನು ಮೆಟಲ್ಗೆ ಚಾರ್ಜ್ ಬರುತ್ತಲ್ವ, ಸೊ ಅದನ್ನು ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಸೊ ಇದನ್ನು ಒಂದು ರೋಮನ್ ನಂಬರಿಂದ ರೆಪ್ರೆಸೆಂಟ್ ಮಾಡ್ತಾರೆ ಇನ್ ಪ್ಯಾರಂಥೆಸಿಸ್ ಅಂದರೆ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ನೋಡೋಣ. ಸೊ ಒಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ನೋಡಿ CuCN 4 times 3 minus. ಓಕೆ, ಸೊ ಇಲ್ಲಿ ಕಾಪರ್ನ ಆಕ್ಸಿಡೇಷನ್ ನಂಬರ್ +1 ಆಗಿದೆ. ಅದು ಹೇಗೆ? ಸೊ ನೋಡೋಣ ಹೇಗೆ ಬರೆದಿದ್ದಾರೆ ನೋಡಿ. ಕಾಪರ್ ಸಿಂಬಲ್ಲು, ಅದ್ರ ಪಕ್ಕದಲ್ಲಿ ರೋಮನ್ ನಂಬರ್ ಬ್ರ್ಯಾಕೆಟಲ್ಲಿ 1 ಫಸ್ಟ್, ಹೌದಾ? ಸೊ ನೋಡಿ ಇಲ್ಲಿ CuCN 4 times 3 minus. ಸೊ ಇಲ್ಲೇನಾಗಿದೆ, ನಾವು ಕಂಡುಹಿಡಬೇಕಾಗಿರೋದು ಕಾಪರ್, ಸೆಂಟ್ರಲ್ ಮೆಟಲ್ ಆಟಮ್ ಇಲ್ಲಿ ಕಾಪರ್ ಆಗಿದೆ ಅಲ್ವಾ. CN ಅನ್ನುವಂಥದ್ದು ಲಿಗ್ಯಾಂಡ್. ಸೊ Cu ನಮ್ಗೆ ಗೊತ್ತಿಲ್ಲ, ಅದೇ ಕಂಡುಹಿಡಬೇಕು. ಸೊ ಅದರಿಂದ X ಅಂತ ಬರ್ಕೊಂಡಿದ್ದೀವಿ ಪ್ಲಸ್. ಸೊ ಇಲ್ಲಿ -1 ಅಂತ ಅಂದರೆ ನಮ್ಮ ಸೈನೈಡ್ ಆಟಮ್ಗೆ ಆಕ್ಸಿಡೇಷನ್ ನಂಬರ್ ಇರೋದು -1 × 4 ಅಂತ ಅಂದರೆ ಎಷ್ಟು ಸೈನೈಡ್ ಆಟಮ್ಸ್ಗಳಿದೆ, 4 × 4 ಬ್ರ್ಯಾಕೆಟ್ ಕ್ಲೋಸ್. ನೀವು ಬ್ರ್ಯಾಕೆಟ್ ಹಾಕೋದನ್ನ ಮರಿಬೇಡಿ. ಓಕೆ, ಈಕ್ವಲ್ಸ್ ಟು. ಸೊ ಇಲ್ಲೇನು ನಮ್ಮ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ, ಅದ್ರ ಮೇಲ್ಗಡೆ ಒಂದು ಸೂಪರ್ ಸ್ಕ್ರಿಪ್ಟಲ್ಲಿ ನಂಬರ್ ಇದೆ, ಹೌದಾ, ಚಾರ್ಜ್ ನಂಬರ್ 3- ಅಂತ. ಸೊ -3ಗೆ ಈಕ್ವಲ್ ಅಂತ ಬರ್ಕೊಳ್ತೀವಿ. ಸೊ ಈಗ ನೋಡಿ, ಈಗ ಮಲ್ಟಿಪ್ಲೈ ಮಾಡ್ಕೋಬೇಕು. X ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಮೈನಸ್ ಆಯಿತು. ಇಲ್ಲಿ -1 × 4 ಅಂದರೆ -4. ಸೊ X ಪ್ಲಸ್ -4 ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಕಾಪರಿಗೆ ಗೊತ್ತಿಲ್ಲ. ಸೊ ಅದರಿಂದ X ಅಂತ ಕಾಪರ್ನ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಸೊ CuCN 4 times 3 minus ಇದೆ. ಸೊ ಇದರಲ್ಲಿ ಕಾಪರ್ನ ಆಕ್ಸಿಡೇಷನ್ ನಂಬರ್ +1 ಆಗಿದೆ. ಅದು ಹೇಗೆ? ಸೊ ಬರ್ದಿರೋದು ನೋಡಿ, ಕಾಪರ್ ಸಿಂಬಲ್ ಬರ್ಕೊಂಡಿದ್ದಾರೆ, ಪಕ್ಕದಲ್ಲಿ ಬ್ರ್ಯಾಕೆಟಲ್ಲಿ 1, ರೋಮನ್ ನಂಬರ್ 1. ಓಕೆ, ಸೊ ಇಲ್ಲಿ ನೋಡಿ ಕಾಪರ್ನ ಆಕ್ಸಿಡೇಷನ್ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಗೊತ್ತಿಲ್ಲ, ಅದರಿಂದ ಅದನ್ನು X ಅಂತ ಬರ್ಕೊಂಡಿದ್ದೀವಿ. ಸೈನೈಡ್ನ ಆಕ್ಸಿಡೇಷನ್ ನಂಬರ್ ಎಷ್ಟು? ದಟ್ ಈಸ್ -1. ಸೊ ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡು ಬರ್ಕೊಳ್ಳಿ, ಯಾಕಂದರೆ ಎಷ್ಟಿದೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಸೈನು ಅವೆಲ್ಲವೂ ಕೂಡ ಕನ್ಫ್ಯೂಷನ್ಸ್ ಇರಲ್ಲ ನಿಮಗೆ, ಅದರಿಂದ ಬ್ರ್ಯಾಕೆಟ್ ಹಾಕೊಳ್ಳಿ. ಸೊ ಬ್ರ್ಯಾಕೆಟಲ್ಲಿ -1 ಸೈನೈಡ್ನ ಆಕ್ಸಿಡೇಷನ್ ನಂಬರ್ ಇದು, -1 × 4. ಎಷ್ಟಿದೆ ಸೈನೈಡ್ ಐಟಮ್ಸ್ಗಳು? 4 ಇದೆ. ಸೊ ಅದರಿಂದ 4. ನಮ್ಮ ಸ್ಕ್ವೇರ್ ಬ್ರ್ಯಾಕೆಟ್ ಮೇಲ್ಗಡೆ ಒಂದು ಚಾರ್ಜ್ಡ್ ನಂಬರ್ ಇದೆ, ಹೌದಾ, 3- ಅಂತ. ಸೊ ಅದು ಈಕ್ವಲ್ ಟು -3 ಅಂತ ಬರ್ಕೋಬೇಕು. ಸೊ ಈಗ ನೋಡಿ, X -1 × 4 ಅಂದರೆ -4. ಸೊ -4 × ಪ್ಲಸ್. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ಸಾ. ಸೊ ಅದರಿಂದ -4 ಆಗುತ್ತೆ, ಈಕ್ವಲ್ ಟು -3. ಸೊ ಇಲ್ಲೇನಾಗುತ್ತೆ, ಈ Xನ ಹಾಗೆ ಇಟ್ಕೊಳ್ಳೋಣ, ಈ -4ನ ಈ ಕಡೆ ಕಳಿಸೋಣ, ಶಿಫ್ಟ್ ಮಾಡೋಣ. ಸೊ ಆಗೇನಾಗುತ್ತೆ, -4 ಇಲ್ಲಿದ್ದು ಈ ಸೈಡ್ ಹೋದಾಗ +4 ಆಗುತ್ತೆ. ಸೊ +4 -3, ಆಲ್ರೆಡಿ ಇಲ್ಲಿ -3 ಇದೆ. ಸೊ 4ಅಲ್ಲಿ 3 ಹೋದರೆ ಸೊ 1. ಸೊ X ಈಕ್ವಲ್ ಟು 1 ಆಗುತ್ತೆ. ಸೊ ಕಾಪರ್ನ ಆಕ್ಸಿಡೇಷನ್ ನಂಬರ್ 1. ಸೊ ಇದು ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ FeCN 6 3- ಇದೆ, ಓಕೆನಾ. ಸೊ ಇಲ್ಲಿ ಬ್ರ್ಯಾಕೆಟ್ ಇದೆ, ಸೊ ನೆನಪಿರಲಿ. ಸೊ ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಇಲ್ಲಿ ನಾವು ಐರಂದು ಕಂಡು ಹಿಡಿಬೇಕು. ಸೊ ಅದು X ಅಂತ ಬರ್ಕೊಂಡಿದ್ದೀವಿ ಪ್ಲಸ್. ಸೊ ಇಲ್ಲಿ ಸೈನೈಡ್ದು ಆಕ್ಸಿಡೇಷನ್ ನಂಬರ್ -1 ಇಂಟು ಎಷ್ಟಿದೆ, 6 ಇದೆ. ಸೊ ಇಂಟು 6 ಅಂತ ಬರ್ಕೊಂಡಿದ್ದೆ, ಬ್ರ್ಯಾಕೆಟ್ ಕ್ಲೋಸ್, ಈಕ್ವಲ್ ಟು. ಸೊ ಇಲ್ಲಿ ಚಾರ್ಜ್ ಎಷ್ಟಿದೆ, 3-. ಸೊ -3. ಸೊ X. ಸೊ -1 × 6 ಏನಾಗುತ್ತೆ, -6 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ಸಾ. ಸೊ ಅದರಿಂದ X - 6 ಈಕ್ವಲ್ ಟು -3. ಸೊ ಇಲ್ಲಿ X ಹಾಗೆ ಇಟ್ಕೊಳ್ಳೋಣ, 6ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಹಾಗೇನಾಗುತ್ತೆ, -6 ಇದ್ದಿದ್ದು ಈ ಕಡೆ ಹೋದಾಗ +6 ಆಗುತ್ತೆ. +6 -3. ಸೊ ಹಾಗೇನಾಗುತ್ತೆ, +3. ಸೊ ಇಲ್ಲೇನಾಗುತ್ತೆ, ಐರನ್ದು ದಟ್ ಈಸ್ 3.
ಓಕೆನಾ. ಸೊ ಈಸಿ ಇದೆ, ನೀವು ಒಂದೆರಡು ನಿಮ್ಮ ಬುಕ್ಕಲ್ಲಿರುವಂಥದ್ದು ಮಾಡಿ ನೋಡಿ, ತುಂಬಾ ಈಸಿ ಇದೆ, ಒಂದು ಎರಡು ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಹೋಮೋಲೆಪ್ಟಿಕ್ ಆ್ಯಂಡ್ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಸೊ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಏನು? ದ ಕಾಂಪ್ಲೆಕ್ಸಸ್ ಇನ್ ವಿಚ್ ಎ ಮೆಟಲ್ ಈಸ್ ಬೌಂಡ್ ಟು ಓನ್ಲಿ ಒನ್ ಕೈಂಡ್ ಆಫ್ ಡೋನರ್ ಗ್ರೂಪ್ಸ್. ಅಂದರೆ ಕೇವಲ ಒಂದೇ ಥರ ಡೋನರ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇರುತ್ತೆ ಆ ಕಾಂಪ್ಲೆಕ್ಸಸ್ಸಲ್ಲಿ. ಅಂಥ ಕಾಂಪ್ಲೆಕ್ಸನ್ನು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ನೋಡೋದಾದರೆ CONH3 6 times 3+. ಅಂದರೆ ಇಲ್ಲಿ ಕೇವಲ ಅಮೋನಿಯಾ ಮಾತ್ರ ಇರೋದು. 6 ಅಮೋನಿಯಾ ಮಾಲಿಕ್ಯೂಲ್ಸ್ ಲಿಗ್ಯಾಂಡ್ಸ್ ಆಗಿದೆ, ಆದರೆ ಅಮೋನಿಯಾ ಅಷ್ಟೇ ಇದೆ. ಅದ್ರ ಜೊತೆಗೆ ಅದು ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಲೈಕ್ ಕೋಬಾಲ್ಟಿಗೆ ಅಟ್ಯಾಚ್ ಆಗಿದೆ. ಸೊ ಇದನ್ನು ಹೋಮೋಲೆಪ್ಟಿಕ್ ಅಂತ ಕರಿತೀವಿ. ಅಂದರೆ ಒಂದೇ ರೀತಿಯಾದಂತಹ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇದ್ದರೆ ಅದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ನೆಕ್ಸ್ಟ್ ಒನ್ ಇಸ್ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಇಲ್ಲೇನಾಗುತ್ತೆ? ಕಾಂಪ್ಲೆಕ್ಸಸ್ ಇನ್ ವಿಚ್ ಎ ಮೆಟಲ್ ಇಸ್ ಬೌಂಡ್ ಟು ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಡೋನರ್ ಗ್ರೂಪ್ಸ್. ಅಂದರೆ ಬೇರೆ ಬೇರೆ ಆದಂತಹ ಡೋನರ್ ಗ್ರೂಪ್ಗಳು ಅಟ್ಯಾಚ್ ಆಗಿರುತ್ತೆ. ಲಿಗ್ಯಾಂಡ್ಸ್ಗಳು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, CONH3 4 times Cl2+. ಅಂದರೆ ಇಲ್ಲಿ ಅಮೋನಿಯಾ ಲಿಗ್ಯಾಂಡ್ಸು ಇದೆ ಆ್ಯಂಡ್ ಅದ್ರ ಜೊತೆಗೆ ಕ್ಲೋರಿನ್ ಕೂಡ ಲಿಗ್ಯಾಂಡ್ ಆಗಿ ಇದೆ. ಅಂದರೆ 2 ಥರದಂತಹ ಲಿಗ್ಯಾಂಡ್ ಇದೆ. ಸೊ ಇದನ್ನು ನಾವು ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನ ಹೇಗೆ ನೇಮಿಂಗ್ ಮಾಡ್ತಾರೆ ಅಂತ. ಸೊ ಆನ್ ದ ಬೇಸಿಸ್ ಆಫ್ IUPAC ಬೇಸಿಸ್ ಮೇಲೆ ನೇಮಿಂಗ್ ಮಾಡುವಂಥದ್ದು. ಸೊ ಇದರ ಫಾರ್ಮುಲಾಸನ್ನು ಹೇಗೆ ಬರೆಯೋದು, ಸೊ ಅದಕ್ಕೂ ಕೂಡ ಸಮ್ ಆಫ್ ದ ರೂಲ್ಸ್ಗಳಿದೆ. ಆ ರೂಲ್ಸ್ ರೀತಿಯಾಗಿ ನಾವು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ಸೆಂಟ್ರಲ್ ಆಟಮ್ನ ಬರೀಬೇಕು. ಸೊ ಅದಾದ ನಂತರ ಲಿಗ್ಯಾಂಡ್ಸನ್ನು ಹೇಗೆ ಬರೀಬೇಕು? ಲಿಸ್ಟೆಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ನಾವು ಲಿಸ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 2 ಲಿಗ್ಯಾಂಡ್ ಇದೆ ಅಂದ್ಕೊಳ್ಳಿ, ಅದೊಂದು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ 2 ಲಿಗ್ಯಾಂಡ್ ಇದೆ. ಸೊ ಒಂದು ಅಮೋನಿಯಾ ಲಿಗ್ಯಾಂಡ್ ಇದೆ, ಇನ್ನೊಂದು ಕ್ಲೋರಿನ್ ಲಿಗ್ಯಾಂಡ್ಸ್ ಇದೆ. ಸೊ ಇದರಲ್ಲಿ ಈ 2 ಲಿಗ್ಯಾಂಡ್ಗಳಲ್ಲಿ ನಾವು ಯಾವುದನ್ನು ಫಸ್ಟ್ ಬರೀಬೇಕಾಗುತ್ತೆ? ಸೊ ಗೆಸ್ ಮಾಡಿ ನೀವು, ನೋಡೋಣ ಯಾವುದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಅಮೋನಿಯಾ ಲಿಗ್ಯಾಂಡ್ನ ಮೆನ್ಷನ್ ಮಾಡಬೇಕು. ಯಾಕೆ ಅಂತ ಅಂದರೆ ಇದರಲ್ಲಿ ಬರೀಬೇಕಾದ್ರೆ ಆಲ್ಫಾಬೆಟಿಕಲಿ ಇಲ್ಲಿ N ಇದೆ, ಆದರೆ ಪ್ರೊನೌನ್ಸಿಯೇಷನ್ ಏನಾಗುತ್ತೆ? ದಟ್ ಇಸ್ ಅಮೋನಿಯಾ A ಬರುತ್ತೆ ಅಲ್ವಾ. ಸೊ ಇಲ್ಲಿ ಕ್ಲೋರೋದಲ್ಲಿ ಏನಾಗುತ್ತೆ? C ಬರುತ್ತೆ ಫಸ್ಟು. ಸೊ ಅದರಿಂದ ನಾವು ಇದನ್ನೇ ಬರೀಬೇಕು, ಅಮೋನಿಯಾ ಬರೀಬೇಕು, ಅದಾದಮೇಲೆ ಕ್ಲೋರೋ ಬರೀಬೇಕಾಗುತ್ತೆ. ಸೊ ಇದು. ಸೊ ನೆಕ್ಸ್ಟ್ ಒನ್, ಕೋಆರ್ಡಿನೇಷನ್ ಎಂಟಿಟಿ ಈಸ್ ರಿಟರ್ನ್ ಇನ್ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಇದು ಕೋಆರ್ಡಿನೇಷನ್ ಎಂಟಿಟಿನ. ಸೊ ಈ ಕೋಆರ್ಡಿನೇಷನ್ ಎಂಟಿಟಿನ ನೀವು ಸ್ಕ್ವೇರ್ ಬ್ರ್ಯಾಕೆಟಲ್ಲೇ ಬರೀಬೇಕು. ಕೋಆರ್ಡಿನೇಷನ್ ಎಂಟಿಟಿ ಈಸ್ ಆಲ್ವೇಸ್ ರಿಟರ್ನ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್. ಆ್ಯಂಡ್ ಇನ್ ಕೇಸ್ ಲಿಗ್ಯಾಂಡ್ಸ್ ಆರ್ ಪಾಲಿಯಾಟೋಮಿಕ್, ದೇ ಆರ್ ರಿಟರ್ನ್ ಇನ್ ಪ್ಯಾರಂಥಿಸಿಸ್. ಲಿಗ್ಯಾಂಡ್ಸ್ಗಳೇನಾದರೂ ಪಾಲಿಯಾಟೋಮಿಕ್ ಆಗಿದ್ದರೆ ಅದನ್ನು ನಾವು ಪ್ಯಾರಂಥಿಸಿಸಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಅಮೋನಿಯಾ ಅನ್ನುವಂಥ ಲಿಗ್ಯಾಂಡ್ ಇದೆ. ಸೊ ಆ ಲಿಗ್ಯಾಂಡು ಪಾಲಿಯಾಟೋಮಿಕ್ ಅಂದರೆ 6 ಆಟಮ್ಸ್ ಇದೆ ಅಂತ ಅಂದರೆ ಆಗ ನಾವು ಅದನ್ನು ಬ್ರ್ಯಾಕೆಟಲ್ಲಿ ಬರೀಬೇಕಾಗುತ್ತೆ, ಪ್ಯಾರಂಥಿಸಿಸಲ್ಲಿ ಬರೀಬೇಕು. ಆ್ಯಂಡ್ ನೋ ಸ್ಪೇಸ್ ಬಿಟ್ವೀನ್ ದ ಮೆಟಲ್ ಆ್ಯಂಡ್ ದ ಲಿಗ್ಯಾಂಡ್ಸ್ ಇನ್ ದ ಕೋಆರ್ಡಿನೇಷನ್ ಸ್ಪಿಯರ್. ಮೆಟಲ್ ಮತ್ತು ಲಿಗ್ಯಾಂಡ್ನ ನಡುವೆ ಯಾವುದೇ ರೀತಿಯಾದಂತಹ ಸ್ಪೇಸ್ ಇರಬಾರ್ದು ಕೋಆರ್ಡಿನೇಷನ್ ಸ್ಪಿಯರಲ್ಲಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಸೊ ಇಲ್ಲಿ ಮೆಟಲ್ ಮತ್ತು ಲಿಗ್ಯಾಂಡ್ಸ್ ಇದೆ. ಸೊ ಇದ್ರ ನಡುವೆ ಯಾವುದೇ ರೀತಿ ಸ್ಪೇಸ್ ಇರಬಾರ್ದು. ಸೊ ಆ ರೀತಿ ನಾವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್, when the formula of charged coordination entity is to be written without that of the counter ion, the charge is indicated outside the square bracket has a right superscript with the number before the sign. ಸೊ ಇಲ್ಲೇನಾಗುತ್ತೆ, ನೀವೊಂದು ಚಾರ್ಜ್ಡ್ ಕೋಆರ್ಡಿನೇಷನ್ ಎಂಟಿಟಿನ ಫಾರ್ಮುಲಾ ಬರೀಬೇಕು. ಅದರಲ್ಲಿ ಕೌಂಟರ್ ಅಯಾನ್ ಇರೋದಿಲ್ಲ, ಆಬ್ಸೆಂಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಆಗೇನು ಮಾಡಬೇಕಾಗುತ್ತೆ, ನೀವು ಸ್ಕ್ವೇರ್ ಬ್ರ್ಯಾಕೆಟ್ನ ಔಟ್ಸೈಡಲ್ಲಿ ಅಂದರೆ ರೈಟ್ ಸೈಡಲ್ಲಿ ಸೂಪರ್ ಸ್ಕ್ರಿಪ್ಟ್ ರೀತಿಯಲ್ಲಿ ಬರೀಬೇಕು ಬಿಫೋರ್ ದ ಸೈನ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ನ ರೈಟ್ ಸೈಡಲ್ಲಿ ಸೂಪರ್ ಸ್ಕ್ರಿಪ್ಟಾಗಿ 3- ಬರೆದಿದ್ದೀವಿ. ಓಕೆ, ಇದನ್ನು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಇದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ನೀವು ಚಾರ್ಜನ್ನು ಕೋಆರ್ಡಿನೇಷನ್ ಎಂಟಿಟಿಗೆ ಇರುವಂತಹ ಚಾರ್ಜನ್ನು ಸೂಪರ್ ಸ್ಕ್ರಿಪ್ಟಲ್ಲೇ ರೈಟ್ ಸೈಡಲ್ಲೇ ಬರೀಬೇಕು ಔಟ್ಸೈಡ್ ದ ಸ್ಕ್ವೇರ್ ಬ್ರ್ಯಾಕೆಟ್. ನೆಕ್ಸ್ಟು, ದ ಚಾರ್ಜ್ ಆಫ್ ದ ಕ್ಯಾಟಯಾನ್ ಇಸ್ ಬ್ಯಾಲೆನ್ಸ್ಡ್ ಬೈ ದ ಚಾರ್ಜ್ ಆಫ್ ದ ಆ್ಯನಿಯಾನ್. ಕ್ಯಾಟಯಾನ್ ಮತ್ತು ಆ್ಯನಿಯಾನ್ನ ಚಾರ್ಜು ಬ್ಯಾಲೆನ್ಸ್ ಆಗಬೇಕಾಗತ್ತೆ. ಹಾಗಾದರೆ ಇದನ್ನು ನೇಮಿಂಗ್ ಹೇಗೆ ಮಾಡ್ತಾರೆ? ಸೊ ಆಗಲೇ ನಾವು ನೋಡಿದ್ದು ಫಾರ್ಮುಲಾ ಹೇಗೆ ಬರೀಬೇಕು ಅಂತ. ಸೊ ಈಗ ನೇಮಿಂಗ್ ಹೇಗೆ ಮಾಡ್ತಾರೆ ಅಂತ ಅಂದರೆ, ದ ಕ್ಯಾಟಯಾನ್ ಈಸ್ ನೇಮ್ಡ್ ಫಸ್ಟ್. ಕ್ಯಾಟಯಾನ್ನ ಫಸ್ಟ್ ನೇಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಿಗ್ಯಾಂಡ್ಸ್, ದಟ್ ಈಸ್ ಆಲ್ಫಾಬೆಟಿಕಲ್ ಆರ್ಡರ್ ಪ್ಲಸ್ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್. ಫಸ್ಟು ಲಿಗ್ಯಾಂಡ್ಸ್ ಬರಬೇಕು, ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಬರಬೇಕು. ಸೊ ಆಗಲೇ ಹೇಳಿದ್ನಲ್ಲ, ಸೊ AC ಆ ಥರ. ಸೊ ಫಸ್ಟು ಲಿಗ್ಯಾಂಡು, ಅದಾದಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ನ ನೇಮ್ ಬರಬೇಕು. ಇನ್ ಕೇಸ್ ಆ್ಯನಿಯಾನಿಕ್ ಲಿಗ್ಯಾಂಡ್ ಆಗಿದ್ದರೆ, ಆ್ಯನಿಯಾನಿಕ್ ಲಿಗ್ಯಾಂಡ್ ಅಂದರೆ ನೆಗೆಟಿವ್ ಚಾರ್ಜ್ ಇರುವಂಥದ್ದು, ಲೈಕ್ Cl- ಇದೆ ಅಂದ್ಕೊಳ್ಳಿ. ಸೊ ಆ್ಯನಿಯಾನಿಕ್ ಲಿಗ್ಯಾಂಡ್ ಆದರೆ, ಸೊ ಅದರ ಎಂಡಿಂಗಲ್ಲಿ ಏನಾಗಬೇಕು, ಓನ ಆ್ಯಡ್ ಮಾಡ್ತೀರಾ. ಅದೇ ಒಂದು ಕ್ಯಾಟಯಾನಿಕ್ ಲಿಗ್ಯಾಂಡ್ ಆಗಿದ್ದರೆ ಅದರ ಎಂಡಿಂಗು IUM ಆಗಿರುತ್ತೆ. ಸೊ ಅದೇ ಒಂದು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ದರೆ
ಅದರಲ್ಲಿ ಅದರ ನೇಮಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ, ಸೇಮ್ ಇರುತ್ತೆ. ಸೊ ಎಕ್ಸೆಪ್ಷನಲ್ ಕೇಸಸ್ ಕೂಡ ಇದೆ, ದಟ್ ಈಸ್ ವಾಟರ್, H2O ಆಕ್ವಾ, ಆ್ಯಂಡ್ ಅದಾದಮೇಲೆ NH3 ಅದನ್ನು ಅಮೈನ್ ಅಂತ ಕರಿತೀವಿ, CO ನ ಕಾರ್ಬೋನಿಲ್ ಅಂತ ಕರಿತೀವಿ. ಪ್ರಿಫಿಕ್ಸಸ್. ಸೊ ಪ್ರಿಫಿಕ್ಸಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ದ ನಂಬರ್ ಆಫ್ ಲಿಗ್ಯಾಂಡ್ಸ್. ಸೊ ಎಷ್ಟು ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದನ್ನು ನಾವು ಪ್ರಿಫಿಕ್ಸಿಂದ ಇಂಡಿಕೇಟ್ ಮಾಡ್ತೀವಿ. ಇನ್ ಕೇಸ್ 1 ಲಿಗ್ಯಾಂಡ್ ಇದ್ದರೆ ಅದನ್ನು ಮೋನೋ, 2 ಇದ್ದರೆ ಡೈ, 3 ಇದ್ದರೆ ಟ್ರೈ, ಸೊ ಅದೇ ರೀತಿ 4 ಇದ್ದರೆ ಟೆಟ್ರಾ. ಸೊ ಆ ರೀತಿ ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಫಾರ್ ಆರ್ಗ್ಯಾನಿಕ್ ಲಿಗ್ಯಾಂಡ್ಸ್ ಆಫ್ ಬಿಗ್ಗರ್ ಮಾಲಿಕ್ಯೂಲ್ಸ್, ಸೊ ಅದೇನಾದರೂ ಬಿಗ್ಗರ್ ಮಾಲಿಕ್ಯೂಲ್ಸ್ ಆಗಿದ್ದರೆ ಅಲ್ಲಿ ಯೂಸ್ ಮಾಡುವಂಥ ಪ್ರಿಫಿಕ್ಸ್ಗಳು ಬೇರೆ ಆಗಿರುತ್ತೆ. ದಟ್ ಈಸ್ 2 ಇದ್ದರೆ ಸೊ ಅದನ್ನು ಬಿಸ್ ಅಂತ ಕರಿತೀವಿ, ಆ್ಯಂಡ್ 3 ಇದ್ದರೆ ಟ್ರಿಸ್, 4 ಇದ್ದರೆ ಟೆಟ್ರಾಕಿಸ್, 5 ಇದ್ದರೆ ಪೆಂಟಾಕಿಸ್ ಅಂತ ಕರಿತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ನೀವು ನೋಡ್ಬೋದು, NiCl2 PPH3 ಟ್ವೈಸ್. ಸೊ ಇದರ ಹೆಸರೇನು ಡೈಕ್ಲೋರೋಬಿಸ್ ಟ್ರೈಫಿನೈಲ್ ಪಾಸ್ಪಿನ್ ನಿಕಲ್ ಸೆಕೆಂಡ್ ಅಯಾನ್. ಸೊ ಅದೇ ಒಂದು ಮೆಟಲ್ ಆಟಮ್ನ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, ಸೊ ಅದನ್ನು ಹೇಗೆ ಬರಿತೀವಿ ಅಂದರೆ ರೋಮನ್ ನ್ಯೂಮರಲ್ ಇನ್ ಪ್ಯಾರಂಥೆಸಿಸಲ್ಲಿ ರೋಮನ್ ಸಂಖ್ಯೆಯಲ್ಲಿ ಬರಿತೀವಿ. ನೆಕ್ಸ್ಟ್ if complex ion is cation, metal name is same as the element. ಸೊ ಇನ್ ಕೇಸ್ ಕಾಂಪ್ಲೆಕ್ಸ್ ಅಯಾನ್ ಏನಾದರೂ ಕ್ಯಾಟಯಾನ್ ಆಗಿದ್ರೆ ಅಂದರೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ಅಂದರೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಆಗ ಅದರಲ್ಲಿರುವಂತಹ ಮೆಟಲ್ಸ್ ಏನಿದೆ ಆ ಮೆಟಲ್ನ ನೇಮು ಆ ಎಲಿಮೆಂಟ್ನ ನೇಮ್ ಹೇಗಿರುತ್ತೆ ಅದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಈಗ ಒಂದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಇದೆ, ಇದರಲ್ಲಿ ಕೋಬಾಲ್ಟ್ ಅನ್ನೋ ಮೆಟಲ್ ಇದೆ ಅಂದ್ಕೊಳ್ಳಿ, ಆಗ ಅದರ ನೇಮ್ ಏನಾಗಿರುತ್ತೆ ಕೋಬಾಲ್ಟ್ ಅಂತಲೇ ಕರಿತೀವಿ. ಇನ್ ಕೇಸ್ ಆ ಕಾಂಪ್ಲೆಕ್ಸ್ ಅಯಾನ್ ಏನಾದರೂ ಆನಿಯಾನ್ ಆಗಿದ್ರೆ ಅದರಲ್ಲಿರುವಂಥ ಮೆಟಲ್ ಏನಿದೆ ಅದರ ಮೆಟಲ್ ನೇಮು ನಾವು ATE ಅನ್ನುವಂಥ ಸಫಿಕ್ಸನ್ನ ಯೂಸ್ ಮಾಡ್ಕೊಂಡು ಎಂಡ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಆನಿಯಾನ್ ಅಂತ ಮಾಡ್ಕೊಳ್ಳಿ, ಅಂದರೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ದರೆ ಅದು ಆನಿಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಇನ್ ಕೇಸ್ ಅದರಲ್ಲಿ ಕೋಬಾಲ್ಟ್ ಅನ್ನುವಂಥ ಮೆಟಲ್ ಇದೆ, ಆಗೇನು ಮಾಡ್ತೀವಿ ಕೋಬಾಲ್ಟಿಗೆ ATEನ ಸಫಿಕ್ಸನ್ನು ಆ್ಯಡ್ ಮಾಡ್ತೀವಿ, ಆಗ ಕೋಬಾಲ್ಟ್ 8 ಆಗುತ್ತೆ. ಅದೇ ಒಂದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ರೆ ಅಂದರೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಬರೀ ಸ್ಕ್ವೇರ್ ಬ್ರಾಕೆಟ್ ಅಷ್ಟೇ ಇರುತ್ತೆ ಅಂದ್ಕೊಳ್ಳಿ, ಚಾರ್ಜಸ್ ಏನೂ ಇರಲ್ಲ, ಅದರ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆಗ ಆ ಕಾಂಪ್ಲೆಕ್ಸ್ ಕ್ಯಾಟಯಾನ್ ಅಂದರೆ ಅದರ ನೇಮ್ ಹೇಗಿತ್ತು ಸೊ ಅದನ್ನೇ ಕರಿತೀವಿ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ. ಸೊ ಇಲ್ಲೊಂದು ಎಕ್ಸಾಂಪಲ್ ನೀವು ನೋಡ್ಬೋದು. ಸೊ ಇದರ ನೇಮಿಂಗ್ ಹೇಗಿದೆ ಅಂತ ನೋಡಿ. ಸೊ CrNH3 ಥ್ರೈಸ್, H2O ಥ್ರೈಸ್, Cl3. ಓಕೆ, ಸೊ ಸ್ಕ್ವೇರ್ ಬ್ರಾಕೆಟ್ ಇದೆ ನೋಡಿ, ಫಸ್ಟ್ ನಾನು ಹೇಳಿದ್ದೆ ನಿಮಗೆ. ಸೊ ನೋಡ್ತಿರ್ಬೋದು ಇಲ್ಲಿ ನೀವು. ಫಸ್ಟು ನಾವು ಲಿಗ್ಯಾಂಡ್ನ ನೇಮಿಂಗ್ ಮಾಡಬೇಕಾಗುತ್ತೆ, ಅದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ. ಸೊ ಇಲ್ಲಿ ನೋಡಿ, ಫಸ್ಟು ಅಮೈನ್, ಅಮೋನಿಯಾ ಲಿಗ್ಯಾಂಡ್ ಇದೆ ಹೌದಾ, ಅದನ್ನು ಅಮೈನ್ ಅಂತ ಕರಿತೀವಿ. ಆ್ಯಂಡ್ H2O ವಾಟರ್ ಲಿಗ್ಯಾಂಡ್ ಇದೆ, ಅದನ್ನು ಆಕ್ವಾ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಫಸ್ಟ್ ಇರುವಂಥದ್ದು ಯಾವುದು, ನಾವು ಅಮೈನ್, ಆಕ್ವಾ, AQAM. ಸೊ AM ಫಸ್ಟ್ ಬರುತ್ತೆ. ಸೊ ಎಷ್ಟಿದೆ, ಸೊ 3 ಇದೆ. ಸೊ ಅದರಿಂದ ಇದನ್ನು ಏನಂತ ಕರಿತೀವಿ ಟ್ರೈ ಅಮೈನ್ ಅಂತ ಕರಿತೀವಿ. ಟ್ರೈ ಅಮೈನ್, 3 ಅಮೋನಿಯಾ ಲಿಗ್ಯಾಂಡ್ಸ್ ಇದೆ ಅಮೈನ್ಸ್, ಸೊ ಅದರಿಂದ ಟ್ರೈ ಅಮೈನ್. ಸೊ ಇದು 3 ವಾಟರ್ ಲಿಗ್ಯಾಂಡ್, ಆಕ್ವಾ ಲಿಗ್ಯಾಂಡ್ಸ್ ಎಷ್ಟಿದೆ 3 ಇದೆ, ಸೊ ಅದರಿಂದ ಟ್ರೈ ಆಕ್ವಾ. ಸೊ ಅದಾದಮೇಲೆ ಮೆಟಲ್ ಬರಬೇಕು, ದಟ್ ಇಸ್ ಕ್ರೋಮಿಯಮ್. ಸೊ ಇದರಲ್ಲಿ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ 3 ಆಗುತ್ತೆ. ಸೊ ಯಾಕೆ 3 ಆಗುತ್ತೆ, ಸೊ H2O ಅನ್ನುವಂಥದ್ದು ನ್ಯೂಟ್ರಲ್ ಲಿಗ್ಯಾಂಡ್ ಅಂದರೆ 0 ಇದೆ. ಓಕೆ, ಆ್ಯಂಡ್ NH3 ಅಮೋನಿಯಾ ಕೂಡ ಅಮೈನ್ ಏನು ಲಿಗ್ಯಾಂಡ್ ಇದೆ ಇದು ಕೂಡ 0, ನ್ಯೂಟ್ರಲ್ ಲಿಗ್ಯಾಂಡ್ 0 ಆಗುತ್ತೆ. ಆದರೆ ಇಲ್ಲಿ Cl3 ಇದೆ ಕೌಂಟರ್ ಅಯಾನ್. ಸೊ ಒಂದು Clಗೆ -1, ಸೊ ಆ ಥರ 3 Cl ಇದೆ Cl3. ಸೊ ಹಾಗೆ ಇಲ್ಲಿ -3 ಆಗುತ್ತೆ. ಇದಕ್ಕೆ ಬ್ಯಾಲೆನ್ಸ್ ಮಾಡಬೇಕು ನಾವು. ಸೊ -3 ಇದೆ ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಾಗಿರಬೇಕು, ಈ ಕ್ರೋಮಿಯಮ್ಗೆ +3 ಬರಲೇಬೇಕು ಹೌದಾ. ಸೊ +3, ಸೊ ಆಗ ಥರ್ಡ್ ಬಂತು ಕ್ಲೋರೈಡ್. ಸೊ ಇಲ್ಲಿ ಕ್ಲೋರೈಡ್ ಇದೆ, ಸೊ ಅದರ ಹೆಸರೇನಿದು ಟ್ರೈಅಮೈನ್, ಟ್ರೈ ಆಕ್ವಾ, ಕ್ರೋಮಿಯಂ, ಥರ್ಡ್ ಕ್ಲೋರೈಡ್. ಸೊ ಕಾಂಪ್ಲೆಕ್ಸ್ ಅಯಾನ್ ಯಾವುದಿದು, ಕ್ಯಾಟಯಾನ್ ಕಾಂಪ್ಲೆಕ್ಸ್. ಸೊ ಕ್ಯಾಟಯಾನ್ ಕಾಂಪ್ಲೆಕ್ಸ್ ಯಾಕೆ ಅಂತ ಅಂದರೆ ಇಲ್ಲಿ ಕ್ರೋಮಿಯಮ್ಗೆ +3 ಬಂದಿದೆ ಹೌದಾ, +3 -3. ಸೊ ಕ್ಯಾಟಯಾನ್ ಕಾಂಪ್ಲೆಕ್ಸು. ಲಿಗ್ಯಾಂಡ್ಸ್ ಯಾವುದಿದೆ, ಅಮೈನ್ ಇದೆ ಮತ್ತು ಆಕ್ವಾ ಇದೆ, ಎರಡೂ ಕೂಡ ನ್ಯೂಟ್ರಲ್ ಲಿಗ್ಯಾಂಡ್ಸ್ಗಳು. ಆ್ಯಂಡ್ ಮೆಟಲ್ ಅಯಾನ್ ಇರೋದು ಕೋಬಾಲ್ಟು. ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಮ್ ಎಷ್ಟಿದೆ, +3. ಸೊ ನೆಕ್ಸ್ಟ್ ಒನ್ ಇಸ್ ಐಸೋಮರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಏನು ಐಸೋಮರಿಸಮ್ ಅಂದರೆ, ಸೊ ದ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಕಾಲ್ಡ್ ಐಸೋಮರ್ಸ್ ಆ್ಯಂಡ್ ದ ಫೆನಾಮಿನಾ ಇಸ್ ಕಾಲ್ಡ್ ಐಸೋಮರಿಸಮ್. ಅಂದರೆ ಕಾಂಪೌಂಡ್ಸಲ್ಲಿ ಯಾವ ಕಾಂಪೌಂಡ್ಸಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿರುತ್ತೆ ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಆಗಿರುತ್ತೆ, ಅಂತಹ ಕಾಂಪೌಂಡ್ಸ್ಗಳನ್ನು ಐಸೋಮರ್ಸ್ ಅಂತ ಕರೀತಾರೆ. ಆ ಫೆನಾಮಿನಾನ ಐಸೋಮರಿಸಮ್ ಅಂತ ಕರೀತಾರೆ. ಸೊ ದೇ ಹ್ಯಾವ್ ಡಿಫರೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಬಿಕಾಸ್ ಆಫ್ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಆ್ಯಂಡ್ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ಬೋದು, ಆದರೆ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರೋದ್ರಿಂದ ಅದರ ಫಿಸಿಕಲ್ ಪ್ರಾಪರ್ಟಿ ಮತ್ತು ಕೆಮಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗುತ್ತೆ. ಸೊ ಇಂತಹ ಐಸೋಮರಿಸಮಲ್ಲಿ
ಮೇಜರ್ ಆಗಿ 2 ಟೈಪ್ಸ್ ಇದೆ. ಸೊ ಅದರಲ್ಲಿ ಮೊದಲನೇದು ಸ್ಟೀರಿಯೋ ಐಸೋಮರಿಸಮ್. ಏನು ಸ್ಟೀರಿಯೋ ಐಸೋಮರಿಸಮ್ ಅಂದರೆ, ದ ಸ್ಟೀರಿಯೋ ಐಸೋಮರ್ಸ್ ಹ್ಯಾವ್ ದ ಸೇಮ್ ಕೆಮಿಕಲ್ ಫಾರ್ಮುಲಾ ಆ್ಯಂಡ್ ಕೆಮಿಕಲ್ ಬಾಂಡ್ಸ್ ಬಟ್ ದೇ ಹ್ಯಾವ್ ಡಿಫರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್. ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಆಸ್ ಸ್ಟೀರಿಯೋ ಐಸೋಮರಿಸಮ್. ಸೊ ಕೆಮಿಕಲ್ ಫಾರ್ಮುಲಾ ಮತ್ತು ಕೆಮಿಕಲ್ ಬಾಂಡು ಸೇಮ್ ಆಗಿದೆ, ಆದರೆ ಸ್ಪೇಷಿಯಲ್ ಅರೇಂಜ್ಮೆಂಟಲ್ಲಿ ವ್ಯತ್ಯಾಸ ಇದೆ. ಈ ಫೆನಾಮಿನಾನ ಅಂತಹ ಐಸೋಮರ್ಸನ್ನು ಸ್ಟೀರಿಯೋ ಐಸೋಮರ್ಸ್ ಅಂತ ಕರೀತಾರೆ. ಆ ಕಾಂಪೌಂಡ್ಸನ್ನು, ಆ ಫೆನಾಮಿನಾನ ಸ್ಟೀರಿಯೋ ಐಸೋಮರಿಸಮ್ ಅಂತ ಕರೀತಾರೆ. ಈ ಸ್ಟೀರಿಯೋ ಐಸೋಮರಿಸಮಲ್ಲೇ ಮತ್ತೆ 2 ಟೈಪ್ಸ್ ಇದೆ. ಸೊ ಒಂದು ಜಾಮೆಟ್ರಿಕಲ್ ಐಸೋಮರಿಸಮ್ ಆ್ಯಂಡ್ ಆಪ್ಟಿಕಲ್ ಐಸೋಮರಿಸಮ್. ಜಾಮೆಟ್ರಿಕಲ್ ಐಸೋಮರಿಸಮ್. ಜಾಮೆಟ್ರಿಕಲ್ ಐಸೋಮರಿಸಮ್ನ ನಾವು ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸಲ್ಲಿ ನೋಡ್ತೀವಿ. ಸೊ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಅಂದರೆ ಆ ಕಾಂಪ್ಲೆಕ್ಸಲ್ಲಿ ಬೇರೆ ಬೇರೆ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಒಂದೇ ಥರ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇರೋದಿಲ್ಲ. ಸೊ ಹಾಗಾದರೆ ಹೇಗೆ ಜಾಮೆಟ್ರಿಕಲ್ ಐಸೋಮರಿಸಮ್ ಫಾರ್ಮ್ ಆಗುತ್ತೆ? ಇಟ್ ಇಸ್ ಡ್ಯೂ ಟು ಲಿಗ್ಯಾಂಡ್ಸ್ ಆಕ್ಯುಪೈಯಿಂಗ್ ಡಿಫರೆಂಟ್ ಪೊಸಿಷನ್ಸ್ ಅರೌಂಡ್ ದ ಸೆಂಟ್ರಲ್ ಅಯಾನ್. ಸೆಂಟ್ರಲ್ ಅಯಾನ್ನ ಸುತ್ತ ಬೇರೆ ಬೇರೆ ಪೊಸಿಷನಲ್ಲಿ ಲಿಗ್ಯಾಂಡ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ಜಾಮೆಟ್ರಿಕಲ್ ಐಸೋಮರಿಸಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಫಾರ್ಮ್ಸ್ ಇದೆ. ಸೊ ಒಂದು ಸಿಸ್ ಫಾರ್ಮ್ ಆ್ಯಂಡ್ ಟ್ರಾನ್ಸ್ ಫಾರ್ಮ್. ಸೊ ಸಿಸ್ ಫಾರ್ಮ್ ಏನಾಗಿರುತ್ತೆ? ಸೊ ಸಿಸ್ ಫಾರ್ಮಲ್ಲಿ ದ ಐಡೆಂಟಿಕಲ್ ಲಿಗ್ಯಾಂಡ್ಸ್ ಆಕ್ಯುಪೈ ಅಡ್ಜಸೆಂಟ್ ಟು ಒನ್ ಅನದರ್. ಸೊ ಅಡ್ಜಸೆಂಟ್ ಅಂದರೆ ಪಕ್ಕದಲ್ಲೇ ಇರೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಈ ಅಮೋನಿಯಾ ಸೇಮ್ ಲಿಗ್ಯಾಂಡ್ಸ್ ಪಕ್ಕದಲ್ಲೇ ಇದೆ, ಐಡೆಂಟಿಕಲ್ ಲಿಗ್ಯಾಂಡ್ಸ್ಗಳು ಪಕ್ಕದಲ್ಲೇ ಇರುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮ್ ಅಂತ ಅಂದರೆ ದ ಐಡೆಂಟಿಕಲ್ ಲಿಗ್ಯಾಂಡ್ಸ್ ಆಕ್ಯುಪೈ ಆಪೋಸಿಟ್ ಟು ಒನ್ ಅನದರ್. ಸೊ ಎರಡು ಐಡೆಂಟಿಕಲ್ ಲಿಗ್ಯಾಂಡ್ಸ್ಗಳು ಅಂದರೆ ಸೇಮ್ ಲಿಗ್ಯಾಂಡ್ಸ್ಗಳು ಆಪೋಸಿಟ್ ಪೊಸಿಷನಲ್ಲಿ ಆಕ್ಯುಪೈ ಆಗಿರುತ್ತೆ. ಸೊ ಅದನ್ನು ನಾವು ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಸೇಮ್ ಅಡ್ಜಸೆಂಟ್ ಅಂದರೆ ಪಕ್ಕದಲ್ಲೇ ಇದ್ದರೆ ಅದನ್ನು ನಾವು ಸಿಸ್ ಫಾರ್ಮ್ ಅಂತ ಕರಿತೀವಿ. ಆಪೋಸಿಟ್ ಪೊಸಿಷನಲ್ಲಿದ್ದರೆ ಅದನ್ನು ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಫ್ಯಾಕ್ ಆ್ಯಂಡ್ ಮರ್ ಐಸೋಮರ್ಸ್. ಸೊ ಇಲ್ಲಿ ನೋಡಿ, ಫ್ಯಾಕ್ ಅಂತ ಅಂದರೆ ಫೇಶಿಯಲ್ ಐಸೋಮರ್ ಅಂತ, ಮರ್ ಅಂದರೆ ಮೆರಿಡಿಯೋನಲ್ ಐಸೋಮರ್. ಸೊ ಏನಿದು? ಇಟ್ ಇಸ್ ಅ ಟೈಪ್ ಆಫ್ ಜಾಮೆಟ್ರಿಕಲ್ ಐಸೋಮರಿಸಮ್ ಅಕ್ಕರ್ ಇನ್ ದ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ MX3Y3. ಸೊ ಇದು ಕೂಡ ಒಂದು ಜಾಮೆಟ್ರಿಕಲ್ ಐಸೋಮರಿಸಮ್ನ ಟೈಪು. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಎಕ್ಸಿಬಿಟ್ ಆಗುತ್ತೆ ಆಫ್ ದ ಟೈಪ್ MX3Y3. ಫ್ಯಾಕ್ ಐಸೋಮರ್ ಅಂದರೆ ಏನು? ದ ಸೇಮ್ ಲಿಗ್ಯಾಂಡ್ಸ್ ಆರ್ ಆನ್ ಎ ಕಾಮನ್ ಫೇಸ್ ಆಫ್ ಎ ಪಾಲಿಹೆಡ್ರಲ್ ಕಾಂಪ್ಲೆಕ್ಸ್. ಪಾಲಿಹೆಡ್ರಲ್ ಕಾಂಪ್ಲೆಕ್ಸ್ನ ಕಾಮನ್ ಫೇಸಲ್ಲಿ ಏನು ಸೇಮ್ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಫ್ಯಾಕ್ ಐಸೋಮರ್ ಅಂತ ಕರಿತೀವಿ. ಮರ್ ಐಸೋಮರ್ ಅಂತ ಅಂದರೆ the same ligands are on a plane that bisects the polyhedral complex. ಸೊ ಪಾಲಿಹೆಡ್ರಲ್ ಕಾಂಪ್ಲೆಕ್ಸ್ನ ಬೈಸೆಕ್ಟ್ ಮಾಡುವಂಥ ಪ್ಲೇನ್ ಏನಿದೆ ಅಲ್ಲಿ ಸೇಮ್ ಲಿಗ್ಯಾಂಡ್ಸ್ಗಳು ಪ್ರೆಸೆಂಟ್ ಇದ್ದರೆ ಅದನ್ನು ಮರ್ ಐಸೋಮರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಿರ್ಬೋದು ಫ್ಯಾಕ್ ಐಸೋಮರ್ ಮತ್ತು ಮರ್ ಐಸೋಮರ್ನ ರೆಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಒನ್ ಇಸ್ ಆಪ್ಟಿಕಲ್ ಐಸೋಮರಿಸಮ್. ಸೊ ಆಪ್ಟಿಕಲ್ ಐಸೋಮರಿಸಮ್ ಅಂದರೆ ದ ಆಪ್ಟಿಕಲ್ ಐಸೋಮರ್ಸ್ ಆರ್ ಮಿರರ್ ಇಮೇಜಸ್ ದಟ್ ಕೆನಾಟ್ ಬಿ ಸೂಪರ್ ಇಂಪೋಸ್ಡ್ ಆನ್ ಒನ್ ಅನದರ್. ದೇ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಸೊ ಆಪ್ಟಿಕಲ್ ಐಸೋಮರಿಸಮ್, ಸೊ ಇದು ಏನು ಒಂದು ಆಪ್ಟಿಕಲ್ ಐಸೋಮರ್ಸ್ ಏನಿದೆ, ಸೊ ಅದು ಮಿರರ್ ಇಮೇಜಸ್ ಆಗಿರುತ್ತೆ. ಸೊ ದೇ ಕೆನಾಟ್ ಬಿ ಸೂಪರ್ ಇಂಪೋಸ್, ಅದನ್ನು ಸೂಪರ್ ಇಂಪೋಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಕೈರಾಲ್. ಕೈರಾಲ್ ಅಂದರೆ ದ ಮಾಲಿಕ್ಯೂಲ್ಸ್ ಆರ್ ಅಯಾನ್ ದಟ್ ಕೆನಾಟ್ ಬಿ ಸೂಪರ್ ಇಂಪೋಸ್ಡ್. ಯಾವ ಮಾಲಿಕ್ಯೂಲ್ ಅಥವಾ ಅಯಾನ್ಸ್ಗಳನ್ನು ಸೂಪರ್ ಇಂಪೋಸಿಬಲ್ ಮಾಡೋದಕ್ಕಾಗಲ್ವೋ ಅಂತಹ ಮಾಲಿಕ್ಯೂಲ್ಸ್ಗಳನ್ನು ಕೈರಾಲ್ ಅಂತ ಕರೀತಾರೆ. ಸೊ ಇದರಲ್ಲಿ 2 ಫಾರ್ಮ್ಸ್ ಬರುತ್ತೆ, ಡೆಕ್ಸ್ಟ್ರೋ ಆ್ಯಂಡ್ ಲೀವು. ಸೊ ಆಲ್ರೆಡಿ ಹೇಳಿದ್ವಿ ಆಪ್ಟಿಕಲ್ ಐಸೋಮರ್ಸ್ಗಳು ಲೈಟನ್ನು, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ ಅಂತ. ಸೊ ಅದರಲ್ಲಿ ಒಂದು ಡೆಕ್ಸ್ಟ್ರೋ ರೊಟೇಟ್ರಿ, ಅದನ್ನು ಸ್ಮಾಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇದೇನು ಮಾಡುತ್ತೆ, ವಿಚ್ ರೊಟೇಟ್ಸ್ ಟು ದ ರೈಟ್ ಸೈಡ್ಗೆ ರೊಟೇಟ್ ಮಾಡಿದ್ರೆ ಅದನ್ನು ಡೆಕ್ಸ್ಟ್ರೋ ಅಂತ ಕರಿತೀವಿ. ಲೀವು ಅಂತ ಅಂದರೆ ಇದನ್ನು ಸ್ಮಾಲ್ ಲೆಟರ್ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ, ವಿಚ್ ರೊಟೇಟ್ಸ್ ಟು ದ ಲೆಫ್ಟ್ ಸೈಡ್ಗೆ ರೊಟೇಟ್ ಆದರೆ ಅದನ್ನು ಲೀವೋ ರೊಟೇಟ್ರಿ ಅಂತ ಕರಿತೀವಿ. ಸೊ ಆಪ್ಟಿಕಲ್ ಐಸೋಮರಿಸಮ್ ಕಾಮನ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಇನ್ವಾಲ್ವಿಂಗ್ ಡೈಡೆಂಟಿನ್ ಲಿಗ್ಯಾಂಡ್. ಸೊ ಈ ಆಪ್ಟಿಕಲ್ ಐಸೋಮರಿಸಮ್ನ ನೋಡುವಂಥದ್ದು ನಾವು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ಸಲ್ಲಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಇವೆರಡೂ ಕೂಡ ಆಪ್ಟಿಕಲ್ ಐಸೋಮರ್ಸ್. ಸೊ ಇದು ನೋಡಿ ಇಲ್ಲಿ, ಸೊ ಇವೆರಡೂ ಕೂಡ ಮಿರರ್ ಇಮೇಜ್ ಆಗಿದೆ. ಆ್ಯಂಡ್ ಇದು ಡೆಕ್ಸ್ಟ್ರೋ, ರೈಟ್ ಸೈಡ್ಗೆ ರೊಟೇಟ್ ಆದರೆ ಇದು ಲೆಫ್ಟ್ ಸೈಡ್ಗೆ ಲೀವೋ ರೊಟೇಟ್ರಿ. ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ರಕ್ಚರಲ್ ಐಸೋಮರಿಸಮ್. ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಅಂದರೆ ಮಾಲಿಕ್ಯೂಲ್ಸ್ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇರ್ ಆಟಮ್ಸ್ ಹ್ಯಾವ್ ಡಿಫರೆಂಟ್ ಅರೇಂಜ್ಮೆಂಟ್ ಆರ್ ಹ್ಯಾವ್ ಡಿಫರೆಂಟ್ ಬಾಂಡ್ಸ್. ಸೊ ಇಲ್ಲೇನಾಗುತ್ತೆ, ಮಾಲಿಕ್ಯೂಲ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿರುತ್ತೆ, ಆದರೆ ಅದರಲ್ಲಿರುವಂಥ ಆಟಮ್ಸ್ಗಳ ಅರೇಂಜ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಬಾಂಡ್ಸ್ಗಳಿರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಮತ್ತು ಟೈಪ್ಸ್ ಇದೆ. ಸೊ ಲಿಂಕೇಜ್ ಐಸೋಮರಿಸಮ್, ಕೋಆರ್ಡಿನೇಷನ್ ಐಸೋಮರಿಸಮ್, ಅಯೋನೈಸೇಷನ್ ಐಸೋಮರಿಸಮ್ ಆ್ಯಂಡ್ ಸಾಲ್ವೇಟ್ ಐಸೋಮರಿಸಮ್. ಸೊ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದು ಲಿಂಕೇಜ್ ಐಸೋಮರಿಸಮ್. ಸೊ ಇಟ್ ಈಸ್ ಅರೈಸಸ್ ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಸೊ ಈ ಲಿಂಕೇಜ್ ಐಸೋಮರಿಸಮ್ನ ಎಲ್ಲಿ ನೋಡ್ತೀವಿ ಅಂದರೆ ಯಾವ ಕೋಆರ್ಡಿನೇಷನ್ ಕಾಂಪೌಂಡ್ಗಳಲ್ಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ ಪ್ರೆಸೆಂಟ್ ಇರುತ್ತೋ ಅಲ್ಲಿ ನಾವು ಲಿಂಕೇಜ್ ಐಸೋಮರಿಸಮ್ ನೋಡ್ತೀವಿ.
So coordination compounds having same molecular formula but differ in the mode of attachment of ligand to the central metal ion are called as, and the resulting isomerism is called linkage isomerism. ಸೊ ಇಲ್ಲಿ ಏನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆ ಸೊ ಅದರಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿರುತ್ತೆ, ಆದರೆ ಆ ಸೆಂಟ್ರಲ್ ಆಟಮ್ಗಳಿಗೆ ಲಿಗ್ಯಾಂಡ್ ಏನು ಅಟ್ಯಾಚ್ ಆಗುತ್ತಲ್ವಾ, ಮೋಡ್ ಆಫ್ ಅಟ್ಯಾಚ್ಮೆಂಟ್ ಅದರಲ್ಲಿ ಡಿಫರ್ ಆಗುತ್ತೆ. ಸೊ ಅಂತಹ ಐಸೋಮರ್ಸ್ಗಳನ್ನು ಲಿಂಕೇಜ್ ಐಸೋಮರ್ಸ್ ಅಂತ ಕರೀತಾರೆ, ಆ್ಯಂಡ್ ಆ ಐಸೋಮರಿಸಮ್ನ ಲಿಂಕೇಜ್ ಐಸೋಮರಿಸಮ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ CONH3 5 ಟೈಮ್ಸ್ NO2 ಸ್ಕ್ವೇರ್ ಬ್ರಾಕೆಟ್ Cl2. ಪಕ್ಕದಲ್ಲಿ ನೋಡಿ CONH3 5 ಟೈಮ್ಸ್ ONO ಸ್ಕ್ವೇರ್ ಬ್ರಾಕೆಟ್ Cl2. ಸೊ ಇಲ್ಲಿ ನಮಗೆ ಲಿಗ್ಯಾಂಡ್ ಅಟ್ಯಾಚ್ ಆಗಿರೋದು NO2 ಮೈನಸ್ ಅನ್ನುವಂಥದ್ದು ಏನಿದು ಆಂಬಿಡೆಂಟೆಂಟ್ ಲಿಗ್ಯಾಂಡ್. ಸೊ ಇಲ್ಲಿ ಕೋಆರ್ಡಿನೇಷನ್ ಯಾವುದಾಗಿದೆ, ಥ್ರೂ ನೈಟ್ರೋಜನ್ ಆಟಮ್ ಆಗಿದೆ. ಓಕೆನಾ. ಸೊ ಇಲ್ಲಿ ONO ಅಂದರೆ ಇಲ್ಲಿ ಲಿಗ್ಯಾಂಡ್ ಅಟ್ಯಾಚ್ ಆಗಿರೋದು ನಮಗೆ O ಇಂದ, ಆಕ್ಸಿಜನ್ ಆಟಮಿಂದ. ಸೊ ಇಲ್ಲಿ ನಾವು ಆಂಬಿಡೆಂಟೆಂಟ್ ಲಿಗ್ಯಾಂಡನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಕೋಆರ್ಡಿನೇಷನ್ ಐಸೋಮರಿಸಮ್. ಸೊ ಕೋಆರ್ಡಿನೇಷನ್ ಐಸೋಮರಿಸಮ್ ಅಂದರೆ ದಿಸ್ ಟೈಪ್ ಆಫ್ ಐಸೋಮರಿಸಮ್ arises from the interchange of ligands between cationic and anionic entities of the different metal ions present in a complex. ಸೊ ಏನಿದು, ದಿಸ್ ಟೈಪ್ ಆಫ್ ಐಸೋಮರಿಸಮ್ ಅರೈಸಸ್ ಫ್ರಮ್ ಇಂಟರ್ಚೇಂಜ್ ಆಫ್ ಲಿಗ್ಯಾಂಡ್ಸ್. ಸೊ ಈ ಐಸೋಮರಿಸಮ್ ಯಾವಾಗ ಎಕ್ಸಿಬಿಟ್ ಆಗುತ್ತೆ ಅಂದರೆ ಲಿಗ್ಯಾಂಡ್ಸ್ಗಳು ಇಂಟರ್ಚೇಂಜ್ ಆದಾಗ, ಎಲ್ಲಿ, ಬಿಟ್ವೀನ್ ಕ್ಯಾಟಿಯಾನಿಕ್ ಆ್ಯಂಡ್ ಆನಿಯಾನಿಕ್ ಎಂಟಿಟೀಸ್ ಆಫ್ ಡಿಫರೆಂಟ್ ಮೆಟಲ್ ಅಯಾನ್ಸ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಕೋಆರ್ಡಿನೇಷನ್ ಐಸೋಮರಿಸಮ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ CrNH3 6 ಟೈಮ್ಸ್ COCN6 ಇದೆ. ಸೊ ಇಲ್ಲಿ CONH3 6 CrCN6 ಅಂದರೆ ಇಲ್ಲಿ ಇಂಟರ್ಚೇಂಜ್ ಆಗಿದೆ, ಲಿಗ್ಯಾಂಡ್ಸ್ಗಳು ಇಂಟರ್ಚೇಂಜ್ ಆಗಿದೆ. ಕ್ರೋಮಿಯಂ ಜೊತೆಗೆ ಫಸ್ಟು ಅಮೋನಿಯಾ ಲಿಗ್ಯಾಂಡ್ ಇತ್ತು. ಸೊ ಅದಂತರ ಇಲ್ಲಿ ಕ್ರೋಮಿಯಂ ಜೊತೆಗೆ ಸಯನೈಡ್ ಲಿಗ್ಯಾಂಡ್ ಇದೆ. ಸೊ ಆ ರೀತಿ ಇಂಟರ್ಚೇಂಜ್ ಆಗುತ್ತೆ. ಸೊ ಆಗ ಎಕ್ಸಿಬಿಟ್ ಆಗೋದೆ ಕೋಆರ್ಡಿನೇಷನ್ ಐಸೋಮರಿಸಮ್. ಸೊ ನೆಕ್ಸ್ಟ್ ಒನ್ ಇಸ್ ಅಯೋನೈಸೇಷನ್ ಐಸೋಮರಿಸಮ್. ಸೊ ಏನು ಅಯೋನೈಸೇಷನ್ ಐಸೋಮರಿಸಮ್ ಅಂದರೆ ದಿಸ್ ಟೈಪ್ ಆಫ್ ಐಸೋಮರಿಸಮ್ ಅರೈಸಸ್ ವೆನ್ ದ ಕೌಂಟರ್ ಅಯಾನ್ ಇನ್ ಎ ಕಾಂಪ್ಲೆಕ್ಸ್ ಸಾಲ್ಟ್ ಈಸ್ ಇಟ್ ಸೆಲ್ಫ್ ಇಸ್ ಎ ಪೊಟೆನ್ಷಿಯಲ್ ಲಿಗ್ಯಾಂಡ್ ಆ್ಯಂಡ್ ಕ್ಯಾನ್ ಡಿಸ್ಪ್ಲೇಸ್ ಎ ಲಿಗ್ಯಾಂಡ್ ವಿಚ್ ಕ್ಯಾನ್ ದೆನ್ ಬಿಕಮ್ ದ ಕೌಂಟರ್ ಅಯಾನ್. ಸೊ ಈ ಐಸೋಮರಿಸಮ್ನ ಎಲ್ಲಿ ನೋಡ್ತೀವಿ, ಯಾವಾಗ ನೋಡ್ತೀವಿ ಅಂದರೆ ನಮ್ಮ ಕಾಂಪ್ಲೆಕ್ಸ್ ಸಾಲ್ಟಲ್ಲಿ ಏನು ಒಂದು ಕೌಂಟರ್ ಅಯಾನ್ ಇರುತ್ತೆ, ಅದೇ ಒಂದು ಪೊಟೆನ್ಷಿಯಲ್ ಲಿಗ್ಯಾಂಡ್ ಆಗಿದ್ದು ಅದು ನಮ್ಮ ಕಾಂಪ್ಲೆಕ್ಸ್ ಅಯಾನಲ್ಲಿರುವಂಥ ಲಿಗ್ಯಾಂಡನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಡಿಸ್ಪ್ಲೇಸ್ ಮಾಡಿ ಆ ಒಳಗಡೆ ಇರುವಂಥ ಲಿಗ್ಯಾಂಡು ಕೌಂಟರ್ ಅಯಾನ್ ಆಗುತ್ತಲ್ಲ, ಸೊ ಅದನ್ನು ನಾವು ಅಯನೈಸೇಷನ್ ಐಸೋಮರಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು CONH3 5 ಟೈಮ್ಸ್ SO4 ಸ್ಕ್ವೇರ್ ಬ್ರಾಕೆಟ್ Br. ಸೊ ಇಲ್ಲಿ ಇದು Br ಅನ್ನೋದು ಪೊಟೆನ್ಷಿಯಲ್ ಲಿಗ್ಯಾಂಡ್ ಆಗಿದ್ದಾಗ ಏನಾಗುತ್ತೆ, ಇದು ರೀಪ್ಲೇಸ್ ಆಗುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ SO4ನ, ಅದು SO4 ಹೊರಗೆ ಬರುತ್ತೆ, Br ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು CONH3 5 ಟೈಮ್ಸ್ Br ಸ್ಕ್ವೇರ್ ಬ್ರಾಕೆಟ್ SO4. ಓಕೆ. ಸೊ ಇದನ್ನು ಅಯನೈಸೇಷನ್ ಐಸೋಮರಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಸಾಲ್ವೇಟ್ ಐಸೋಮರಿಸಮ್. ಸಾಲ್ವೇಟ್ ಐಸೋಮರಿಸಮ್ ಅಂದರೆ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹ್ಯಾಸ್ ಅ ಲಿಗ್ಯಾಂಡ್. So the isomer is called as solvate isomers and the phenomena is called solvate isomerism. ಸೊ ಇಲ್ಲೇನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಆದರೆ ಏನು ಡಿಫರ್ ಆಗಿದೆ ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹ್ಯಾಸ್ ಅ ಲಿಗ್ಯಾಂಡ್. ಸೊ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಿದೆ ಲಿಗ್ಯಾಂಡ್ ಆಗಿ, ಸೊ ಅದರಲ್ಲಿ ಡಿಫರ್ ಆಗುತ್ತೆ. ಸೊ ಅದನ್ನು ಸಾಲ್ವೇಟ್ ಐಸೋಮರ್ಸ್ ಆ್ಯಂಡ್ ದ ಫೆನಾಮಿನಾನ ಸಾಲ್ವೇಟ್ ಐಸೋಮರಿಸಮ್ ಅಂತ ಕರೀತಾರೆ. ಸೊ ಈ ಸಾಲ್ವೇಟ್ ಐಸೋಮರಿಸಮ್ನ ಹೈಡ್ರೇಟ್ ಐಸೋಮರಿಸಮ್ ಅಂತಲೂ ಕೂಡ ಕರೀತಾರೆ. So solvate isomers differ by solvent molecule, is directly bonded to the metal ion, are present as a free solvent molecules in the crystal lattice. ಸೊ ಇಲ್ಲೇನಾಗುತ್ತೆ, ಹೇಗೆ ಡಿಫರ್ ಆಗುತ್ತೆ, ಬೈ ದ ಸಾಲ್ವೆಂಟ್ ಮಾಲಿಕ್ಯೂಲಿಂದ ಡಿಫರ್ ಆಗುವಂಥದ್ದು. ಸೊ ಒಂದು ಡೈರೆಕ್ಟಾಗಿ ಮೆಟಲ್ ಆಟಮ್ಗೆ ಬಾಂಡ್ ಆಗೋದು, ಇನ್ನೊಂದು ಫ್ರೀ ಸಾಲ್ವೆಂಟ್ ಮಾಲಿಕ್ಯೂಲ್ ಆಗಿ ಎಕ್ಸಿಬಿಟ್ ಆಗೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಕ್ಸಾಂಪಲ್ ಇದೆ CrH2O 6 ಟೈಮ್ಸ್ ಸ್ಕ್ವೇರ್ ಬ್ರಾಕೆಟ್ Cl3. ಇದು CrH2O 5 ಟೈಮ್ಸ್ Cl2 ಡಾಟ್ H2O. ಸೊ ಇದ್ರ ಕಲರ್ ಏನು, ವೈಲೆಟ್. ಸೊ ಇದ್ರ ಕಲರ್ ಗ್ರೇ ಗ್ರೀನ್. ಸೊ ಎರಡರಲ್ಲೂ ಕೂಡ 6 ವಾಟರ್ ಮಾಲಿಕ್ಯೂಲ್ಸ್ ಇದೆ, ಆದರೆ ವಾಟರ್ ಲಿಗ್ಯಾಂಡ್ಸ್ ಇದೆ, ಆದರೆ ಅರೇಂಜ್ಮೆಂಟಲ್ಲಿ ನೋಡಿ ಇಲ್ಲಿ ಹೊರಗಡೆ ಇದೆ. ಸೊ ಇದು ನಮ್ಮ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದೆ, ಹೌದಾ. ಇದರಲ್ಲಿ ಎಲ್ಲವೂ ಕೂಡ 6ಕ್ಕೆ 6 ಲಿಗ್ಯಾಂಡ್ಸ್ಗಳು, ವಾಟರ್ ಲಿಗ್ಯಾಂಡ್ಸ್ಗಳು ಕ್ರೋಮಿಯಂ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಆದರೆ ಇಲ್ಲಿ 5 ವಾಟರ್ ಆಟಮ್ಗಳೇನಿದೆ, ಲಿಗ್ಯಾಂಡ್ಸ್ ಇದೆ, ಸೊ ಅದು ಕ್ರೋಮಿಯಂಗೆ ಅಟ್ಯಾಚ್ ಆಗಿದೆ, ಇನ್ನು ಒಂದು ಹೊರಗಡೆ ಇದೆ. ಸೊ ಆಗ ಚೇಂಜಸ್ ಆಗುತ್ತೆ. ಓಕೆ. ಸೊ ವೈಲೆಟ್ ಇದು ಗ್ರೇ ಗ್ರೀನ್ ಕಲರ್ ಆಗುತ್ತೆ.
ಸೊ ನೆಕ್ಸ್ಟ್ ಒನ್ ಇಸ್ ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಹೇಗೆ ಬಾಂಡಿಂಗ್ ಆಗುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳಲ್ಲಿ ಅಂತ ನೋಡೋದಾದರೆ, ಸೊ ಮೊದಲನೇದು ವರ್ನರ್ ಥಿಯರಿ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ವರ್ನರ್ ಅನ್ನೋರೇ ಫಸ್ಟ್ ಇದನ್ನು ಎಕ್ಸಿಬಿಟ್ ಮಾಡ್ತಾರೆ, ಥಿಯರೀಸ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಅವರು ಹೇಗೆ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದರ ಪಾಸ್ಟುಲೇಟ್ಸಲ್ಲಿ ನೋಡೋದಾದರೆ ಎರಡು ರೀತಿಯಾದಂತಹ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಇರುವಂತಹ ಮೆಟಲು ಎರಡು ರೀತಿಯಾದಂತಹ ವೇಲೆನ್ಸನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಒಂದು ಪ್ರೈಮರಿ ವೇಲೆನ್ಸ್, ಒಂದು ಸೆಕೆಂಡರಿ ವೇಲೆನ್ಸ್. ಸೊ ಪ್ರೈಮರಿ ವೇಲೆನ್ಸು ಅಯನೈಸಬಲ್ ಆಗಿರುತ್ತೆ and equal to oxidation state ಗೆ ಈಕ್ವಲ್ ಆಗಿರುತ್ತೆ and satisfied by negative ions. ಅದೇ ಸೆಕೆಂಡರಿ ವೇಲೆನ್ಸು ನಾನ್ ಅಯನೈಸಬಲ್ ಆಗಿರುತ್ತೆ ಆ್ಯಂಡ್ ಕೋಆರ್ಡಿನೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ನೆಗೆಟಿವ್ ಅಯಾನ್ಸ್ ಮತ್ತು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಎರಡರಿಂದನೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ವೇಲೆನ್ಸ್ ಬ್ಯಾಂಡ್ ಥಿಯರಿ. ಸೊ ಇದು VBT ಅಂತಲೇ ಫೇಮಸ್ ಆಗಿರುವಂಥದ್ದು, ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಇದರಲ್ಲಿ ಮೆಟಲ್ ಆಟಮ್ ಏನಿದೆ ಅಥವಾ ಅಯಾನ್ ಏನಿದೆ, ಸೊ ಅದು ಎರಡು ರೀತಿಯಾಗಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ. ಸೊ ಒಂದು N-1D NS-NP, ಸೊ ಇನ್ನೊಂದು NS-NP-ND. ಇವೆರಡರಲ್ಲಿ ಯಾವುದಾದ್ರೂ ಒಂದು ರೀತಿಯಾಗಿ ಹೈಬ್ರಿಡೈಸೇಷನಲ್ಲಿ ಬರುವಂಥದ್ದು. ಸೊ ಇಲ್ಲಿ ನೀವು ಒಂದು ನೋಡ್ತಿರ್ಬೋದು ಚಾರ್ಟು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಚಾರ್ಟ್ ಇದೆ. ಸೊ ಕೋಆರ್ಡಿನೇಷನ್ ನಂಬರ್, ಹೈಬ್ರಿಡೈಸೇಷನ್, ಜಾಮಿಟ್ರಿ. ಸೊ ಕೋಆರ್ಡಿನೇಷನ್ ನಂಬರ್ 4 ಇದ್ದರೆ ಹೈಬ್ರಿಡೈಸೇಷನ್ sp3 ಆಗ್ಬೋದು ಆ್ಯಂಡ್ ಅದರ ಜಾಮಿಟ್ರಿ ಟೆಟ್ರಾಹೆಡ್ರಲ್ ಆಗಿರುತ್ತೆ. ಸೊ ಅದೇ ಕೋಆರ್ಡಿನೇಷನ್ ನಂಬರ್ 4 ಇದ್ದು ಅದರ ಹೈಬ್ರಿಡೈಸೇಷನ್ DsP2 ಆಗಿದ್ದರೆ ಸೊ ಅದು ಜಾಮಿಟ್ರಿ ಸ್ಕ್ವೇರ್ ಪ್ಲೇನರ್ ಆಗಿರುತ್ತೆ. ಆ್ಯಂಡ್ ಕೋಆರ್ಡಿನೇಷನ್ ನಂಬರ್ 5 ಇದ್ದು ಸೊ ಅದರ ಹೈಬ್ರಿಡೈಸೇಷನ್ sp3D ಆಗಿದ್ದರೆ ಟ್ರಿಗಾನಲ್ ಬೈಪಿರಮಿಡಲ್. ಸೊ ಅದೇ ಕೋಆರ್ಡಿನೇಷನ್ ನಂಬರ್ 6 ಆಗಿದ್ದು ಹೈಬ್ರಿಡೈಸೇಷನ್ sp3D2 ಆಗಿದ್ದರೆ ಆಕ್ಟಾಹೆಡ್ರಲ್ ಆಗುತ್ತೆ. ಆ್ಯಂಡ್ ಅದೇ ಕೋಆರ್ಡಿನೇಷನ್ ನಂಬರ್ 6 ಇದ್ದು ಹೈಬ್ರಿಡೈಸೇಷನ್ D2sp3 ಆದರೆ ಆಕ್ಟಾಹೆಡ್ರಲ್ ಆಗುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಸೇಮ್ ಇದೆ, ಆದರೆ ಹೈಬ್ರಿಡೈಸೇಷನ್ ಡಿಫ್ರೆಂಟ್ ಇದೆ, ಜಾಮೆಟ್ರಿ ಸಿಮಿಲರ್ ಆಗಿದೆ. ಬಟ್ ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಸೇಮ್ ಇದೆ, ಹೈಬ್ರಿಡೈಸೇಷನ್ ಡಿಫ್ರೆಂಟ್ ಇದೆ, ಜಾಮೆಟ್ರಿ ಡಿಫ್ರೆಂಟ್ ಆಗಿದೆ. ಸೊ ಇದು ನೀವು ಗಮನಿಸಬೇಕು. ಮಾಡುವಂತಹ ಟಾಪಿಕ್ಕು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಒಟ್ಟು 4 ಕಾಂಪ್ಲೆಕ್ಸ್ಗಳಿದೆ, ಅದರಲ್ಲಿ ಒಂದು ಕಾಂಪ್ಲೆಕ್ಸ್ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಅದರಲ್ಲಿ ಒಂದು ಹೆಕ್ಸಾಮೈನ್ ಕೋಬಾಲ್ಟ್ ಥರ್ಡ್ ಅಯಾನ್ CONH3 6 times 3+. ಸೊ ಈ ಕಾಂಪ್ಲೆಕ್ಸಲ್ಲಿ ನಮ್ಮ ಕೋಬಾಲ್ಟ್ ಅಯಾನ್ ಏನಿದೆ ಅದು +3 ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಆ್ಯಂಡ್ ಅದರ ಕಾನ್ಫಿಗರೇಷನ್ 3D6. ಸೊ 6 ಎಲೆಕ್ಟ್ರಾನ್ಸ್. ಓಕೆ, ಸೊ ಇಲ್ಲಿ ನೋಡಿ ಆರ್ಬಿಟಲ್ಸ್ ಆಫ್ CO3+ ಅಯಾನ್ಸ್. ಸೊ ಇಲ್ಲಿ ಆರ್ಬಿಟಲ್ಸ್ 3D 4S 4P ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ N-1D NS-NP ಅಥವಾ NS-NP-ND ಬರ್ಬೋದು ಅಂತ. ಸೊ ಆ ಕಾಂಬಿನೇಷನ್ ಬರುತ್ತೆ. ಸೊ ಇಲ್ಲಿ ಬಂದಿರೋದು N-1D NS-NP. ಓಕೆ, 3D 4S 4P ಇದೆ. ಸೊ ಇಲ್ಲಿ ನೋಡಿ ಆರ್ಬಿಟಲ್ಸ್. ಸೊ 6 ಎಲೆಕ್ಟ್ರಾನ್, 3D6 ಅಲ್ಲ. ಸೊ ಇಲ್ಲಿ ಅದಕ್ಕೆ ಒಂದೊಂದು ಎಲೆಕ್ಟ್ರಾನ್ ಆಗಿ ಇಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಇದೆ. ಸೊ 3D6 ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಪೇರಿಂಗ್ ಆಗುತ್ತೆ. ಸೊ ಈ 2 ಎಲೆಕ್ಟ್ರಾನ್ಸ್ಗಳು ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಜಂಪ್ ಆದಾಗ ನಮಗೆ ಯಾವುದು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗೋದು, ಸೊ 2 D ಆರ್ಬಿಟಲ್, ವೇಕೆಂಟ್ ಆರ್ಬಿಟಲ್ಸ್, ಇದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಇಲ್ಲಿಗೆ ಜಂಪ್ ಆಗುತ್ತಲ್ವ. ಸೊ ಆಗ ಇಲ್ಲಿ 2 ವೇಕೆಂಟ್ D ಆರ್ಬಿಟಲ್ಗಳು ಉಳಿಯುತ್ತೆ. ಸೊ 2 D ಆರ್ಬಿಟಲ್, 1 S ಆರ್ಬಿಟಲ್ ಮತ್ತು 3 P ಆರ್ಬಿಟಲ್ಸ್ಗಳು ಬರುತ್ತೆ. ಸೊ ಆಗ ಹೈಬ್ರಿಡೈಸೇಷನ್ ಏನಾಗುತ್ತೆ, ನಮಗೆ D2sp3 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ D2sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸಿಗುವಂಥದ್ದು ಇಲ್ಲಿ ಪೇರಿಂಗ್ ಆಗಿದೆ. ಸೊ ಇಲ್ಲಿ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಇದನ್ನು ನಾವು ಇನ್ನರ್ D ಆರ್ಬಿಟಲ್ಸ್ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ 3D ಅನ್ನುವಂಥದ್ದೇನು ಇನ್ನರ್ D ಆರ್ಬಿಟಲ್, ಇದು ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗಿದೆ. ಸೊ ಅದರಿಂದ ನಾವು ಇದನ್ನು ಇನ್ನರ್ ಆರ್ಬಿಟಲ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಪೇರಿಂಗ್ ಆಗಿರುವಂಥದ್ದು. ಸೊ ಇಲ್ಲಿ ಉಳಿದಿರುವಂಥ ಹೈಬ್ರಿಡ್ ಆರ್ಬಿಟಲ್ಸ್ಗಳನ್ನು ಸೊ ನಮ್ಮ ಅಮೋನಿಯಾ ಮಾಲಿಕ್ಯೂಲ್ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಓಕೆ, ಸೊ ಹಾಗಾದರೆ ಇದರ ಜಾಮೆಟ್ರಿ ಏನು? ಜಾಮೆಟ್ರಿ ಬಂದು ಆಕ್ಟಾಹೆಡ್ರಲ್ ಜಾಮೆಟ್ರಿ ಆ್ಯಂಡ್ ಹೈಬ್ರಿಡೈಸೇಷನ್ D2sp3. ಇದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಆ್ಯಂಡ್ ಅಂಡರ್ಲೈನ್ ಮಾಡಿ ಆಕ್ಟಾಹೆಡ್ರಲ್ D2sp3ಗೆ. ಆ್ಯಂಡ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಇದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿದೆ, ಡಯಾಮ್ಯಾಗ್ನೆಟಿಕ್ ಆಗಿದೆ. ಯಾಕೆ, ಇದರಲ್ಲಿ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇಲ್ಲ. ಸೊ ಇಲ್ಲಿ ಆದ್ದರಿಂದ ಇದು ಡಯಾಮ್ಯಾಗ್ನೆಟಿಕ್. ಆ್ಯಂಡ್ ಇಲ್ಲಿ ಯಾವ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಅಂದರೆ ಹೈಬ್ರಿಡೈಸೇಷನಲ್ಲಿ ಇನ್ನರ್ D ಆರ್ಬಿಟಲ್ಸ್ಗಳು ಇನ್ವಾಲ್ವ್ ಆಗಿದೆ. ಸೊ ಅದರಿಂದ ಇದು ಇನ್ನರ್ ಆರ್ಬಿಟಲ್ ಅಥವಾ ಲೋ ಸ್ಪಿನ್ ಆರ್ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಥವಾ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಇನ್ನರ್ D ಆರ್ಬಿಟಲ್ಸ್ಗಳು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್ ಬಂದು COF6 3-. ಸೊ ಇದನ್ನು ಹೆಕ್ಸಾ ಫ್ಲೂರೋ ಕೋಬಾಲ್ಟೇಟ್ ಥರ್ಡ್ ಅಯಾನ್ ಅಂತ ಕರೀತಾರೆ. ಸೊ ಈ ಕಾಂಪ್ಲೆಕ್ಸಲ್ಲಿ ಕೋಬಾಲ್ಟ್ ಅಯಾನ್ನ ಆಕ್ಸಿಡೇಷನ್ ಸ್ಟೇಟು +3 ಆಗಿದೆ ಆ್ಯಂಡ್ ಇದರ ಕಾನ್ಫಿಗರೇಷನ್ 3D6. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 3D 4S 4P ಆ್ಯಂಡ್ 4D. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಪೇರಿಂಗ್ ಆಗ್ತಾ ಇಲ್ಲ.
ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿರೋದು ಯಾವುದು ಅಂತ ಅಂದರೆ ನಮ್ಮ 4D ಆರ್ಬಿಟಲ್ ಇನ್ವಾಲ್ವ್ ಆಗಿದೆ. ಆಗಲೇ ಹೇಳಿದ ಹಾಗೆ ಏನಾಗುತ್ತೆ, ಐದರ್ 2 ಪಾಸಿಬಿಲಿಟಿ ಬರುತ್ತೆ. ಒಂದು N-1D, NS ಆ್ಯಂಡ್ NP. ಇಲ್ಲ ಅಂತ ಅಂದರೆ NS NP ND ಆಗುತ್ತೆ, ಔಟರ್ ಡಿ ಆರ್ಬಿಟಲ್. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಪೇರಿಂಗ್ ಆಗ್ತಾ ಇಲ್ಲ. ಸೊ ಪೇರಿಂಗ್ ಆಗದೆ ಇರೋದ್ರಿಂದ ಇಲ್ಲಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗಿರೋದು 1 4s ಆರ್ಬಿಟಲ್, 3 4p ಆರ್ಬಿಟಲ್ ಆ್ಯಂಡ್ 2 4d ಆರ್ಬಿಟಲ್. ಸೊ ಅದರಿಂದ ಹೈಬ್ರಿಡೈಸೇಷನ್ sp3d2 ಹೈಬ್ರಿಡೈಸೇಷನ್. ಓಕೆ, ಸೊ ಇಲ್ಲೇನಾಗುತ್ತೆ, ನಮ್ಮ ಫ್ಲೋರಿನ್ ಅಯಾನ್ಸ್ ಏನಿದೆ, ಫ್ಲೋರೈಡ್ ಅಯಾನ್ಸ್ ಏನಿದೆ, ಸೊ ಅದರ 6 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಬಾಂಡ್ನ ಫಾರ್ಮ್ ಮಾಡುತ್ತೆ, ಲಿಗಂಡಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಜಾಮೆಟ್ರಿ ಬಂದು ಆಕ್ಟಾಹೆಡ್ರಲ್ ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಯಾಕೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಆ್ಯಂಡ್ ಇಲ್ಲಿ ಕಾಂಪ್ಲೆಕ್ಸ್ಗಳು ಹೇಗೆ ಫಾರ್ಮ್ ಆಗಿದೆ ಅಂದರೆ ಔಟರ್ ಡಿ ಆರ್ಬಿಟಲ್ಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಹೈಬ್ರಿಡೈಸೇಷನಲ್ಲಿ ಔಟರ್ ಆರ್ಬಿಟಲ್ ಅಥವಾ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆರ್ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಹೈಬ್ರಿಡೈಸೇಷನ್ sp3d2 ಆಗಿದೆ. Next complex is NiCl4 2-, that is tetrachloridonickelate second ion. ಸೊ ಇಲ್ಲಿ ನಮ್ಮ ನಿಕ್ಕಲ್ +2 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ ಆ್ಯಂಡ್ ಕಾನ್ಫಿಗರೇಷನ್ ಬಂದು 3d8. ಸೊ ಇಲ್ಲಿ Ni2+ ಅಯಾನ್ನ ಆರ್ಬಿಟಲ್ಸ್ ಏನಿದೆ 3d 4s 4p. ಓಕೆ, ಇಲ್ಲಿ 3d ಎಲೆಕ್ಟ್ರಾನ್ಸ್ 3d 8 ಎಲೆಕ್ಟ್ರಾನ್ಸ್ ಇದೆ. ಸೊ 8 ಎಲೆಕ್ಟ್ರಾನ್ಸ್ಗಳು ಆಕ್ಯುಪೈ ಮಾಡ್ಕೊಂಡಿರೋದು. ಸೊ ಇಲ್ಲಿ ಏನು 2 ಇದೆ, ಇದು ಅನ್ಪೇರ್ಡ್ ಆಗಿ ಉಳಿಯುತ್ತೆ. ಸೊ ಹಾಗಾದರೆ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗೋದು 1 4s ಆ್ಯಂಡ್ 3p ಆರ್ಬಿಟಲ್ಸ್. ಸೊ ಅದರಿಂದ ಇದು sp3 ಹೈಬ್ರಿಡೈಸೇಷನ್ ಸಿಗುವಂಥದ್ದು. ಸೊ ಇಲ್ಲಿ 4 ನಮ್ಮ ಏನು ಹೈಬ್ರಿಡ್ ಆರ್ಬಿಟಲ್ಸ್ಗಳಿದೆ, ಸೊ ಅದನ್ನು 4 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 4Cl- ಆಕ್ಯುಪೈ ಮಾಡಿಕೊಳ್ಳುತ್ತೆ. ಸೊ ಅದರಿಂದ ಇದು ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಒಂದು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಏನೇನು ಬರೀಬೇಕಾಗುತ್ತೆ ನೀವು ಅಂತ ಅಂದರೆ, ಸೊ ಇನ್ ದ ಕಾಂಪ್ಲೆಕ್ಸ್ NiCl4 2-, ನಿಕಲ್ ಇಸ್ +2 ಆಕ್ಸಿಡೇಷನ್ ಸ್ಟೇಟ್. ಸೊ +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಎಕ್ಸಿಬಿಟ್ ಆಗುತ್ತೆ ಆ್ಯಂಡ್ ಕಾನ್ಫಿಗರೇಷನ್ 3d8. ಸೊ ಇದರ ಜಾಮೆಟ್ರಿ ಬಂದು ಟೆಟ್ರಾಹೆಡ್ರಲ್ ಜಾಮೆಟ್ರಿ. ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕೆ ಅಂತ ಅಂದರೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಹೈಬ್ರಿಡೈಸೇಷನ್ ಬಂದು sp3 ಹೈಬ್ರಿಡೈಸೇಷನ್ ಆ್ಯಂಡ್ ಹೈ ಸ್ಪಿನ್ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಪೇರಿಂಗ್ ಆಗಿಲ್ಲ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್ ಇಸ್ NiCN4 2-. ಸೊ ಏನು ಟೆಟ್ರಾಸಯನೋ ನಿಕಲೇಟ್ ಸೆಕೆಂಡ್ ಅಯಾನ್. ಸೊ ಇಲ್ಲೂ ಕೂಡ ಅಷ್ಟೇ ನಿಕಲ್ +2 ಆಕ್ಸಿಡೇಷನ್ ಸ್ಟೇಟಲ್ಲಿದೆ, 3d 8 ಕಾನ್ಫಿಗರೇಷನ್. ಸೊ 3d 4s 4p. ಸೊ ಇಲ್ಲಿ ನೋಡಿ, ಇಲ್ಲಿ ಪೇರಿಂಗ್ ಆಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಪೇರಿಂಗ್ ಆಗುತ್ತೆ. ಸೊ ಒಂದು ವೇಕೆಂಟ್ ಡಿ ಆರ್ಬಿಟಲ್ ಉಳಿಯುತ್ತೆ, ಹೌದಾ. ಸೊ 1 d ಆರ್ಬಿಟಲ್, 1 s ಆರ್ಬಿಟಲ್ ಆ್ಯಂಡ್ 2p ಆರ್ಬಿಟಲ್ಗಳು ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ, ಒಂದು ವೇಕೆಂಟ್ ಉಳಿಯುತ್ತೆ. ಸೊ ಇಲ್ಲಿ ಬರೆಯುವಂಥದ್ದು. ಸೊ ಆಗ ಹೈಬ್ರಿಡೈಸೇಷನ್ dsp2 ಹೈಬ್ರಿಡೈಸೇಷನ್. ಸೊ ಆಗ ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳಿಂದ 4Cn- ಗ್ರೂಪು ಆಕ್ಯುಪೈ ಮಾಡಿಕೊಳ್ಳುತ್ತೆ. ಸೊ ಏನೇನು ಬರೀತೀರಾ, ಈ ಆರ್ಬಿಟಲ್ಸ್ಗಳಿಂದ ಬರೀತೀರಾ. ಅದಾದಮೇಲೆ ಇನ್ ದ ಕಾಂಪ್ಲೆಕ್ಸ್ NiCN4 2-. ಸೊ ನಿಕಲ್ಲು +2 ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಆ್ಯಂಡ್ ಕಾನ್ಫಿಗರೇಷನ್ 3d8. ಜಾಮೆಟ್ರಿ ಸ್ಕ್ವೇರ್ ಪ್ಲೇನಾರ್. ಸೊ ಇಟ್ ಇಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕೆ, ದರ್ ಇಸ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೈಬ್ರಿಡೈಸೇಷನ್ ಇಸ್ dsp2 ಆ್ಯಂಡ್ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಜಾಮೆಟ್ರಿ, ಹೈಬ್ರಿಡೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಅಂಡರ್ಲೈನ್ ಮಾಡ್ಕೋಬೇಕು. ಸೊ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಪೇರಿಂಗ್ ಆಗಿದೆ. ಸೊ ಈ 4 ಏನು ಕಾಂಪ್ಲೆಕ್ಸ್ಗಳಿದೆ, ಈ 4 ಕಾಂಪ್ಲೆಕ್ಸ್ಗಳಲ್ಲಿ ಒಂದು ಕಾಂಪ್ಲೆಕ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ಲಿಮಿಟೇಷನ್ಸ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ಇಟ್ ಇನ್ವಾಲ್ವ್ಸ್ ಅ ನಂಬರ್ ಆಫ್ ಅಸಂಪ್ಷನ್ಸ್. ತುಂಬಾ ಅಸಂಪ್ಷನ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ ಈ ಥಿಯರಿಯಲ್ಲಿ. ಆ್ಯಂಡ್ ಇಟ್ ಡಸ್ ನಾಟ್ ಗಿವ್ ಎ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ಮ್ಯಾಗ್ನೆಟಿಕ್ ಡಾಟಾ. ಮ್ಯಾಗ್ನೆಟಿಕ್ ಡಾಟಾದ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ನ ಕೊಡ್ತಾ ಇಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಕಲರ್ ಎಕ್ಸಿಬಿಟೆಡ್ ಬೈ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಕಲರ್ ಬಗ್ಗೆ ಏನು ಹೇಳ್ತಾ ಇಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ವೀಕ್ ಲಿಗ್ಯಾಂಡ್ ಮತ್ತು ಸ್ಟ್ರಾಂಗ್ ಲಿಗ್ಯಾಂಡ್ನ ಡಿಸ್ಟಿಂಗ್ವಿಷ್ ಮಾಡ್ತಾ ಇಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಗಿವ್ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ದ ಥರ್ಮೋಡೈನಮಿಕ್ ಆರ್ ಕೈನೆಟಿಕ್ ಸ್ಟೆಬಿಲಿಟೀಸ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್. ಸ್ಟೆಬಿಲಿಟಿನೂ ಕೂಡ ಅದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಮೇಕ್ ಎಕ್ಸಾಕ್ಟ್ ಪ್ರೆಡಿಕ್ಷನ್ ರಿಗಾರ್ಡಿಂಗ್ ದ ಟೆಟ್ರಾಹೆಡ್ರಲ್ ಆ್ಯಂಡ್ ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ಸ್ ಆಫ್ 4 ಕೋಆರ್ಡಿನೇಟ್ ಕಾಂಪ್ಲೆಕ್ಸಸ್. ಸೊ ಇದು ಟೆಟ್ರಾಹೆಡ್ರಲ್ ಮತ್ತು ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ನ ಎಕ್ಸಾಕ್ಟ್ ಪ್ರೆಡಿಕ್ಷನ್ಗಳನ್ನು ಕೊಡ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ನೆಕ್ಸ್ಟ್ ಒನ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಮೆಟಲ್ ಮತ್ತು ಲಿಗ್ಯಾಂಡ್ನ ಬಾಂಡು ಎಲೆಕ್ಟ್ರೋಸ್ಟ್ಯಾಟಿಕ್ ಆಗಿರುತ್ತೆ, ದಟ್ ಇಸ್ ಅಯೋನಿಕ್ ಇನ್ ನೇಚರ್ ಆಗಿರುತ್ತೆ. ಸೊ ಈ ಲಿಗ್ಯಾಂಡ್ಸ್ಗಳಿಂದ ಆನಿಯಾನ್ಸ್ ಆಗಿದ್ರೆ ಅದನ್ನು ಪಾಯಿಂಟ್ ಚಾರ್ಜಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಅದು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿದ್ರೆ ಡೈಪೋಲ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈ 5d ಆರ್ಬಿಟಲ್ಸ್ ಏನಿದೆ ಅವೆಲ್ಲವೂ ಕೂಡ ಡಿಜನರೇಟ್ ಆಗಿರುತ್ತೆ, ಅಂದರೆ ಎನರ್ಜಿ ಸೇಮ್ ಆಗಿರುತ್ತೆ. ಸೊ ಯಾವಾಗ ಸೇಮ್ ಆಗಿರುತ್ತೆ ಅಂದರೆ ಸ್ಪೆರಿಕಲಿ
ಸಿಮಿಟ್ರಿಕಲ್ ಫೀಲ್ಡ್ ಆಫ್ ನೆಗೆಟಿವ್ ಚಾರ್ಜಸ್ ಸರೌಂಡ್ ದ ಮೆಟಲ್ ಆಟಮ್. ಮೆಟಲ್ ಆಟಮ್ನ ಸುತ್ತ ಒಂದು ಸ್ಪೆರಿಕಲಿ ಸಿಮಿಟ್ರಿಕಲ್ ಫೀಲ್ಡ್ ಇರಬೇಕು. ಸೊ ಆಗ ಎನರ್ಜಿ ಸೇಮ್ ಆಗಿರುತ್ತೆ. ಅದೇ ಒಂದು ಅಸಿಮಿಟ್ರಿಕಲ್ ಆದರೆ ಆಗ ಅಂದರೆ ನಮ್ಮ ಮೆಟಲ್ ಆಟಮ್ನ ಸುತ್ತ ಇರುವಂತಹ ಲಿಗ್ಯಾಂಡ್ಸ್ಗಳು ಅಸಿಮಿಟ್ರಿಕಲ್ ಪೊಸಿಷನಲ್ಲಿ ಅರೇಂಜ್ ಆದರೆ ಆಗ ಎನರ್ಜಿ ಡಿಫರ್ ಆಗುತ್ತೆ. ಸೊ ಎನರ್ಜಿ ಡಿಫರ್ ಆದಾಗ ಡಿ ಆರ್ಬಿಟಲ್ಸ್ಗಳು ಸ್ಪ್ಲಿಟ್ ಆಗುತ್ತೆ. ಸೊ ಸ್ಪ್ಲಿಟ್ ಆದಾಗ ನಮಗೆ ಬೇರೆ ಪ್ಯಾಟ್ರನ್ಗಳು ಎಕ್ಸಿಬಿಟ್ ಆಗುತ್ತೆ. ಸೊ ದ ಪ್ಯಾಟ್ರನ್ ಆಫ್ ಸ್ಪ್ಲಿಟಿಂಗ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಕ್ರಿಸ್ಟಲ್ ಫೀಲ್ಡ್. ಕ್ರಿಸ್ಟಲ್ ಫೀಲ್ಡ್ನ ನೇಚರ್ ಮೇಲೆ ಸ್ಪ್ಲಿಟಿಂಗ್ನ ಪ್ಯಾಟ್ರನ್ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ಎಂಟಿಟಿ. ಸೊ ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ಎಂಟಿಟಿ ಅಲ್ಲಿ ಹೇಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆಗುತ್ತೆ ಅಂತ. ಸೊ ನಿಮಗೆ ಗೊತ್ತಿದೆ ಆಕ್ಟಾಹೆಡ್ರಲ್ ಅಂತ ಅಂದರೆ ಅದರಲ್ಲಿ 6 ಲಿಗ್ಯಾಂಡ್ಸ್ಗಳು ಮೆಟಲ್ ಸುತ್ತ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಆಫ್ ಡಿ ಆರ್ಬಿಟಲ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ಆಫ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮತ್ತು ಮೆಟಲ್ ಆರ್ಬಿಟಲ್ ಅಂದರೆ ಡಿ ಆರ್ಬಿಟಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳ ನಡುವೆ ರಿಪಲ್ಷನ್ ಆಗುತ್ತೆ. ಸೊ ಯಾವಾಗ ರಿಪಲ್ಷನ್ ಜಾಸ್ತಿ ಆಗುತ್ತೆ ಅಂದರೆ ವೆನ್ ದ ಮೆಟಲ್ ಡಿ ಆರ್ಬಿಟಲ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಲಿಗ್ಯಾಂಡ್. ಲಿಗ್ಯಾಂಡ್ನ ಕಡೆಗೆ ಮೆಟಲ್ ಡಿ ಆರ್ಬಿಟಲ್ ಇದ್ದಾಗ ರಿಪಲ್ಷನ್ ಜಾಸ್ತಿ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು dx² - y² ಆ್ಯಂಡ್ dz² ಆರ್ಬಿಟಲ್ಸ್ ಏನಿದೆ ಅವು ಟುವರ್ಡ್ಸ್ ದ ಆಕ್ಸಿಸ್ ಆಗಿರುತ್ತೆ ಆ್ಯಂಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಲಿಗ್ಯಾಂಡ್. ಸೊ ಅದರಿಂದ ಅದು ಜಾಸ್ತಿ ರಿಪಲ್ಷನ್ನ ಎಕ್ಸಿಬಿಟ್ ಮಾಡುತ್ತೆ ಆ್ಯಂಡ್ ಸೊ ರಿಪಲ್ಷನ್ ಜಾಸ್ತಿ ಇರೋದ್ರಿಂದ ಮೋರ್ ಎನರ್ಜಿ. ಸೊ ಅದೇ dxy dyz dxz ಆರ್ಬಿಟಲ್ಸ್ಗಳೇನಿದೆ ಡಿಜನರೇಟ್ ಆರ್ಬಿಟಲ್ಸ್ಗಳು ಡೈರೆಕ್ಟೆಡ್ ಬಿಟ್ವೀನ್ ದ ಆಕ್ಸಿಸ್ ಇರೋದ್ರಿಂದ ಅದರ ಎನರ್ಜಿ ಕಮ್ಮಿ ಇರುತ್ತೆ ಆ್ಯಂಡ್ ರಿಪಲ್ಷನ್ ಕಮ್ಮಿ ಇರುತ್ತೆ. ಸೊ ಡಿಜನರಸಿ ಈಸ್ ರಿಮೂವ್ಡ್ ಡ್ಯೂ ಟು ಲಿಗ್ಯಾಂಡ್ ಎಲೆಕ್ಟ್ರಾನ್ ಮೆಟಲ್ ಎಲೆಕ್ಟ್ರಾನ್ ರಿಪಲ್ಷನ್ ಇನ್ ದ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್. ಸೊ ಡಿಜನರಸಿ ರಿಮೂವ್ ಆಗೋದು ಹೇಗೆ, ರಿಪಲ್ಷನಿಂದ. ಲಿಗ್ಯಾಂಡ್ ಎಲೆಕ್ಟ್ರಾನ್ ಮತ್ತು ಮೆಟಲ್ ಎಲೆಕ್ಟ್ರಾನ್ಗಳ ನಡುವೆ ಇರುವಂಥ ರಿಪಲ್ಷನ್ ಏನಿದೆ ಸೊ ಅದರಿಂದ ಡಿಜನರಸಿ ರಿಮೂವ್ ಆಗುತ್ತೆ. ಸೊ ಆಗ 2 ರೀತಿಯಾದಂಥ ಆರ್ಬಿಟಲ್ಸ್ಗಳು ಎಕ್ಸಿಬಿಟ್ ಆಗುತ್ತೆ. ಸೊ ಏನು 3 ಆರ್ಬಿಟಲ್ಸ್ ಆಫ್ ಲೋಯರ್ ಎನರ್ಜಿ. ಸೊ ಲೋಯರ್ ಎನರ್ಜಿ ಇರುವಂಥ 3 ಆರ್ಬಿಟಲ್ಸ್ಗಳು ಅದನ್ನು T2G ಸೆಟ್ ಅಂತ ಕರಿತೀವಿ. ಆ್ಯಂಡ್ 2 ಆರ್ಬಿಟಲ್ಸ್ ಆಫ್ ಹೈಯರ್ ಎನರ್ಜಿ ಇರುವಂಥ 2 ಆರ್ಬಿಟಲ್ಸ್ಗಳು ಅದನ್ನು EG ಸೆಟ್ ಅಂತ ಕರಿತೀವಿ. ಹಾಗಾದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂದರೆ ಏನು? ದ ಸ್ಪ್ಲಿಟಿಂಗ್ ಆಫ್ ಡಿಜನರೇಟ್ ಲೆವೆಲ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಇನ್ ಎ ಡೆಫಿನೆಟ್ ಜಾಮೆಟ್ರಿ. ಸೊ ಏನಾಗುತ್ತೆ, ಡಿಜನರೇಟ್ ಲೆವೆಲ್ಸ್ ಏನಿದೆ ಸೊ ಅದು ಸ್ಪ್ಲಿಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ಆ ಡೆಫಿನೆಟ್ ಜಾಮೆಟ್ರಿಲಿ ಅರೇಂಜ್ ಆಗಿರುತ್ತೆ. ಸೊ ಆಗ ಡಿಜನರೇಟ್ ಲೆವೆಲ್ಗಳು ಏನು ಸ್ಪ್ಲಿಟ್ ಆಗುತ್ತೆ ಅದನ್ನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರೀತಾರೆ. ಸೊ ಆ ಎನರ್ಜಿ ಸಪ್ರೇಷನ್ ಡೆಲ್ಟಾ O ಇಂದ ರೆಪ್ರೆಸೆಂಟ್ ಮಾಡ್ತಾರೆ. O ಏನಿದೆ ಸೊ ಇದು ಆಕ್ಟಾಹೆಡ್ರಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ EG ಆರ್ಬಿಟಲ್ಸ್ ಏನಿದೆ ಅದರ ಎನರ್ಜಿ 3/5 ಡೆಲ್ಟಾ O ಅಷ್ಟು ಇನ್ಕ್ರೀಸ್ ಆಗುತ್ತೆ. ಅದೇ T2G ಆರ್ಬಿಟಲ್ಸ್ಗಳ 3 ಆರ್ಬಿಟಲ್ಸ್ ಏನಿದೆ ಸೊ ಇದು ಡಿಕ್ರೀಸ್ ಬೈ 2/5 ಡೆಲ್ಟಾ O. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ದ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಲಿಗ್ಯಾಂಡ್ ಆ್ಯಂಡ್ ಚಾರ್ಜ್ ಆನ್ ದ ಮೆಟಲ್ ಅಯಾನ್. ಸೊ ಲಿಗ್ಯಾಂಡಿಂದ ಯಾವ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ವೀಕ್ ಫೀಲ್ಡಾ ಸ್ಟ್ರಾಂಗ್ ಫೀಲ್ಡಾ ಅದ್ರ ಮೇಲೆ ಆ್ಯಂಡ್ ಅದ್ರ ಜೊತೆಗೆ ಮೆಟಲ್ ಅಯಾನಲ್ಲಿ ಇರುವಂತಹ ಚಾರ್ಜ್. ಸೊ ಇದ್ರ ಮೇಲೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಡಿಪೆಂಡ್ ಆಗಿರುತ್ತೆ. ಸಮ್ ಆಫ್ ದ ಲಿಗ್ಯಾಂಡ್ಸು ಸ್ಟ್ರಾಂಗ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಂದರೆ ಅಲ್ಲಿ ಸ್ಪ್ಲಿಟಿಂಗ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸಮ್ ಆಫ್ ದ ಲಿಗ್ಯಾಂಡ್ಸು ವೀಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ಸ್ಪ್ಲಿಟಿಂಗ್ ಕಡಿಮೆ ಇರುತ್ತೆ. ಸೊ ನಾವು ನೋಡೋಣ ಈಗ let us assign electrons in the d orbitals of the metal ion in octahedral coordinate entities. ಸೊ ಈಗ ಸಿಂಗಲ್ ಡಿ ಎಲೆಕ್ಟ್ರಾನ್ ಅಂದರೆ D1 ಇದೆ ಅಂದ್ಕೊಳ್ಳಿ. ಸೊ ಹಾಗಾದ್ರೆ ಏನು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಒಂದು T2G ಆರ್ಬಿಟಲ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಫಸ್ಟು. ಸೊ ಅದೇ D2 ಎಲೆಕ್ಟ್ರಾನ್ ಆಗಿದ್ರೆ ಅದು 2 T2G ಆರ್ಬಿಟಲ್ಗಳನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. D3 ಅಂದರೆ 3 ಎಲೆಕ್ಟ್ರಾನ್ಸ್ ಇದ್ದರೆ ಅದು 3 T2G ಆರ್ಬಿಟಲ್ಗಳನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದೇ ಆಫ್ D4 ಅಯಾನ್ಸಲ್ಲಿ ಹೇಗೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ, 2 ಪಾಸಿಬಲ್ ಪ್ಯಾಟರ್ನ್ಗಳು ಬರುತ್ತೆ. ಸೊ ಒಂದು ದ 4th ಎಲೆಕ್ಟ್ರಾನ್ ಎಂಟರ್ T2G ಲೆವೆಲ್ ಆ್ಯಂಡ್ ಪೇರ್ಡ್. ಸೊ 4th ಎಲೆಕ್ಟ್ರಾನು T2G ಲೆವೆಲ್ಗೆ ಎಂಟರ್ ಆಗಿ ಪೇರ್ ಆಗ್ಬೋದು, ಅಥವಾ ದ 4th ಎಲೆಕ್ಟ್ರಾನ್ ಆಕ್ಯುಪೈಯಿಂಗ್ ದ EG ಲೆವೆಲ್, ಅಥವಾ 4th ಎಲೆಕ್ಟ್ರಾನ್ EG ಲೆವೆಲ್ನ ಆಕ್ಯುಪೈ ಮಾಡ್ಕೋಬೋದು. ಸೊ ಈ 2 ಪಾಸಿಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ರಿಲೇಟಿವ್ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆ್ಯಂಡ್ ಪೇರಿಂಗ್ ಎನರ್ಜಿ. ಈ 2 ಪಾಸಿಬಿಲಿಟಿ ಸೊ ಡಿಪೆಂಡ್ ಆಗಿರೋದು ರಿಲೇಟಿವ್ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಮತ್ತು ಪೇರಿಂಗ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೇರಿಂಗ್ ಎನರ್ಜಿ ಅಂದರೆ ಸೊ ಏನು, ದ ಎನರ್ಜಿ ರಿಕ್ವೈರ್ಡ್ ಫಾರ್ ಎಲೆಕ್ಟ್ರಾನ್ ಪೇರಿಂಗ್ ಇನ್ ಸಿಂಗಲ್ ಆರ್ಬಿಟಲ್. ಪೇರಿಂಗ್ ಆಗೋದಕ್ಕೆ ಏನು ಎನರ್ಜಿ ಬೇಕು ಅದನ್ನು ಪೇರಿಂಗ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ 2 ಪಾಸಿಬಿಲಿಟಿ ಬರುತ್ತೆ, 2 ಕೇಸಸ್ಗಳು ಬರುತ್ತೆ. ಸೊ ದಟ್ ಈಸ್ ಡೆಲ್ಟಾ ನಾಟ್ ಇಸ್ ಲೆಸ್ ದ್ಯಾನ್ ಪಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ EG ಮತ್ತು T2G ಲೆವೆಲ್ಸ್. ಹೌದಾ? ಸೊ T2G ಲೆವೆಲ್ಸ್ ಇದೆ. ಈ 4th ಎಲೆಕ್ಟ್ರಾನು EG ಆರ್ಬಿಟಲ್ಗೆ ಎಂಟರ್ ಆಯಿತು ಅಂದರೆ 3 ಎಲೆಕ್ಟ್ರಾನ್ಸ್ ಇಲ್ಲಾಗುತ್ತೆ. ಆ್ಯಂಡ್ ಇನ್ನೊಂದು ಎಲೆಕ್ಟ್ರಾನು ಡೆಲ್ಟಾ ನಾಟ್ ಇಸ್ ಲೆಸ್ ದ್ಯಾನ್ ಪಿ ಇದ್ದರೆ ಸೊ EGಗೆ ಎಂಟರ್ ಆಗುತ್ತೆ.
ಸೊ ಆದಾಗ ಹೇಗೆ ಕಾನ್ಫಿಗರೇಷನ್ ಬರಿತೀವಿ, T2G3 EG1 ಅಂದರೆ 3 ಎಲೆಕ್ಟ್ರಾನ್ಸ್ ಇಲ್ಲಿದೆ, T2Gಯಲ್ಲಿದೆ, ಸೊ ಅದರಿಂದ 3, EGಯಲ್ಲಿ 1 ಇದೆ, ಸೊ EG1 EG⁻1. ಓಕೆ, ಸೊ ಆಗೇನಾಗುತ್ತೆ, ಲಿಗ್ಯಾಂಡು ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರುತ್ತೆ. ಅಂದರೆ ಡೆಲ್ಟಾ O ಇಸ್ ಲೆಸ್ ದ್ಯಾನ್ P ಅಂದರೆ ಅದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರುತ್ತೆ. ಸೊ ಆಗ ಹೈ ಸ್ಪಿನ್ ಕಾಂಪ್ಲೆಕ್ಸ್ಗಳನ್ನು ಫಾರ್ಮ್ ಮಾಡುತ್ತೆ, ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವಂಥದ್ದು. ಸೊ ಅದೇ ಡೆಲ್ಟಾ O ಇಸ್ ಗ್ರೇಟರ್ ದ್ಯಾನ್ P ಆಗಿದ್ರೆ ಫೋರ್ತ್ ಎಲೆಕ್ಟ್ರಾನು T2G ಆರ್ಬಿಟಲ್ನೇ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಸೊ ಆಗ ಅಂದರೆ 3 ಎಲೆಕ್ಟ್ರಾನ್ಸ್ ಆಯಿತಾ, ಇದಾದ್ಮೇಲೆ ಫೋರ್ತ್ ಎಲೆಕ್ಟ್ರಾನ್ T2Gನೇ ಆರ್ಬಿಟಲ್ ಆಕ್ಯುಪೈ ಮಾಡಿಕೊಳ್ತು. ಸೊ ಆಗ ಕಾನ್ಫಿಗರೇಷನು T2G4 EG0. ಸೊ 4 ಇದೆ, EGಯಲ್ಲಿ ಏನೂ ಇಲ್ಲ, ಸೊ 0 ಅಂತ ಬರುತ್ತೆ. ಸೊ ಆಗ ಲಿಗ್ಯಾಂಡ್ಸ್ ಏನಾಗಿರುತ್ತೆ, ಸ್ಟ್ರಾಂಗ್ ಫೀಲ್ಡ್ಸ್ ಲಿಗ್ಯಾಂಡ್ಸ್ ಆಗಿರುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ಗಳು ಲೋ ಸ್ಪಿನ್ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸೊ ಡಿ ಆರ್ಬಿಟಲ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್. ಸೊ ಮೆಟಲ್ಲು, ಸೊ ಇದು ಮೆಟಲ್ ಲಿಗ್ಯಾಂಡ್, ಸೊ ಈ ರೀತಿ ಸ್ಪೆಷಲ್ ಅರೇಂಜ್ಮೆಂಟ್ ಆಗಿದೆ. ಸೊ ಇಲ್ಲಿ ಎನರ್ಜಿ, ಸೊ ಮೆಟಲ್ ಡಿ ಆರ್ಬಿಟಲ್ಸ್ ಇದೆ, dx² - y² dz² dxy dyz dz. ಸೊ ಆವ್ರೇಜ್ ಎನರ್ಜಿ ಇರುವಂಥದ್ದು. ಸೊ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ dxy dyz dzx dx² - y² dz². ಇದನ್ನು EG ಲೆವೆಲ್ ಅಂತ ಕರಿತೀವಿ, ಇದನ್ನು T2G ಲೆವೆಲ್ ಅಂತ ಕರಿತೀವಿ, ಸ್ಪ್ಲಿಟ್ ಆಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒಂದು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ಲಿಗ್ಯಾಂಡ್ಸ್ can be arranged in the series in the order of increasing field strength. Such series are called as spectrochemical series. ಸೊ ಲಿಗ್ಯಾಂಡ್ಸನ್ನು ಅರೇಂಜ್ ಮಾಡ್ತಾರೆ, ಸೀರೀಸಲ್ಲಿ ಅರೇಂಜ್ ಮಾಡ್ತಾರೆ ಇನ್ ದ ಇನ್ಕ್ರೀಸಿಂಗ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾರೆ. ಆ ಸೀರೀಸನ್ನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಇದು ಒಂದು ಎಕ್ಸ್ಪೆರಿಮೆಂಟ್ಲಿ ಡಿಟರ್ಮೈನ್ಡ್ ಸೀರೀಸು. ಸೊ ಕಾಂಪ್ಲೆಕ್ಸ್ಗಳು ಬೇರೆ ಬೇರೆ ಲಿಗ್ಯಾಂಡ್ಸ್ ಜೊತೆ ಇದ್ದಾಗ ಹೇಗೆ ಲೈಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಅನ್ನೋದ್ರ ಬೇಸಿಸ್ ಮೇಲೆ ಮಾಡಿರುವಂತಹ ಸೀರೀಸ್ ಇದು. ಸೊ ನೆಕ್ಸ್ಟ್ ಒನ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕೋಆರ್ಡಿನೇಷನ್ ಎಂಟಿಟೀಸ್. ಸೊ ಇಲ್ಲೇನಾಗುತ್ತೆ, ದ ಡಿ ಆರ್ಬಿಟಲ್ ಇಸ್ ಇನ್ವರ್ಟೆಡ್ ಆ್ಯಂಡ್ ಇಸ್ ಸ್ಮಾಲರ್ ಕಂಪೇರ್ ಟು ಆಕ್ಟಾಹೆಡ್ರಲ್ ಫೀಲ್ಡ್. ಆಕ್ಟಾಹೆಡ್ರಲ್ ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಸ್ಮಾಲರ್ ಆಗಿರುತ್ತೆ. ಆ್ಯಂಡ್ ದ ಆರ್ಬಿಟಲ್ ಸ್ಪ್ಲಿಟಿಂಗ್ ಎನರ್ಜೀಸ್ ಆರ್ ನಾಟ್ ಸಫಿಷಿಯೆಂಟ್ಲಿ ಲಾರ್ಜ್ ಫಾರ್ ಫೋರ್ಸಿಂಗ್ ಪೇರಿಂಗ್. ಸೊ ಆರ್ಬಿಟಲ್ ಸ್ಪ್ಲಿಟಿಂಗ್ ಎನರ್ಜಿ ತುಂಬಾ ಕಮ್ಮಿ ಇರುತ್ತೆ, ಸೊ ಅದರಿಂದ ಇಲ್ಲಿ ಪೇರಿಂಗ್ ಆಗೋದಿಲ್ಲ. ಸೊ ಅದರಿಂದ ಲೋ ಸ್ಪಿನ್ ಕಾನ್ಫಿಗರೇಷನ್ ಇಲ್ಲಿ ಕಾಣೋದಿಲ್ಲ, ಲೋ ಸ್ಪಿನ್ ಕಾನ್ಫಿಗರೇಷನ್ಸ್ಗಳಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ಸಿಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಎನರ್ಜಿ ಇದೆ, ಸೊ ಡಿ ಆರ್ಬಿಟಲ್ಸ್. ಸೊ ಆವ್ರೇಜ್ ಎನರ್ಜಿ ಇರುವಂಥದ್ದು ಸ್ಪ್ಲಿಟಿಂಗ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನು T2 ಮೇಲ್ಗಡೆ ಇನ್ವರ್ಟ್ ಆಗಿದ್ದೀವಿ ಅಂತ ಹೇಳಿ, ಇನ್ವರ್ಟೆಡ್ ಅಂತ ಹೇಳಿದ್ವಲ್ಲ. ಸೊ ಈ ಬಂದು ಕೆಳಗಡೆ ಬರುತ್ತೆ, T2 ಮೇಲ್ಗಡೆ ಬರುತ್ತೆ. ಸೊ dxy dyz dxz. ಸೊ ಇಲ್ಲಿ dx² - y² dz². ಸೊ ನೆಕ್ಸ್ಟ್ ಒನ್ ಇಸ್ ಕಲರ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. So some of the visible spectrum is being removed from white light as it passes through the sample, so the light that emerges is no longer white. ಸೊ ಏನಾಗುತ್ತೆ, ಒಂದು ಸ್ಯಾಂಪಲಲ್ಲಿ ನೀವು ಆ ಲೈಟನ್ನು ಪಾಸ್ ಮಾಡಿದಾಗ ಸಮ್ ಆಫ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಸೊ ಆಗ ಅದು ವೈಟ್ ಆಗಿರೋದಿಲ್ಲ, ಯಾಕೆ ಅದರಲ್ಲಿ ಸಮ್ ಆಫ್ ದ ವೇವ್ ಲೆಂತ್ ರಿಮೂವ್ ಆಗಿರುತ್ತೆ. ಸೊ ದ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಇಸ್ ಕಾಂಪ್ಲಿಮೆಂಟರಿ ಟು ದಟ್ ಆಫ್ ವಿಚ್ ಇಸ್ ಅಬ್ಸರ್ವ್ಡ್. ಸೊ ಆ ಕಾಂಪ್ಲೆಕ್ಸು ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆ ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದನ್ನೇ ಎಕ್ಸಿಬಿಟ್ ಮಾಡಲ್ಲ, ಅದು ಅದರ ಕಾಂಪ್ಲಿಮೆಂಟ್ರಿ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ದ ಕಾಂಪ್ಲಿಮೆಂಟ್ರಿ ಕಲರ್ ಈಸ್ ದ ಕಲರ್ ಜನರೇಟೆಡ್ ಫ್ರಮ್ ದ ವೇವ್ ಲೆಂತ್ ಲೆಫ್ಟ್ ಓವರ್. ಸೊ ಆ ಸ್ಯಾಂಪಲಲ್ಲಿ ಏನು ವೇವ್ ಲೆಂತ್ ಉಳಿದಿರುತ್ತೆ, ಸೊ ಅದರ ಬೇಸಿಸ್ ಮೇಲೆ ನಮಗೆ ಕಾಂಪ್ಲಿಮೆಂಟ್ರಿ ಕಲರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನೋಡೋದಾದರೆ, ಇನ್ ಕೇಸ್ ಆ ಕಾಂಪ್ಲೆಕ್ಸ್ ಏನಾದರೂ ಗ್ರೀನ್ ಲೈಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಅಂದರೆ, ಸೊ ನಮಗೆ ಕಾಣಿಸುವಂಥದ್ದು ರೆಡ್ ಕಲರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸಮ್ ಆಫ್ ದ ಕೋಆರ್ಡಿನೇಷನ್ ಎಂಟಿಟೀಸ್ ಇದೆ ಆ್ಯಂಡ್ ಕಲರ್ ಆಫ್ ಲೈಟ್ ಅಬ್ಸರ್ವ್ಡ್ ಆ್ಯಂಡ್ ಕಲರ್ ಆಫ್ ಕೋಆರ್ಡಿನೇಷನ್ ಎಂಟಿಟಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಸೊ ಅದು ಯೆಲ್ಲೋ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂದ್ಕೊಳ್ಳಿ, ಆದರೆ ಅದು ನಮಗೆ ಕಾಣಿಸ್ಕೊಳ್ಳುವಂಥದ್ದು ಎಕ್ಸಿಬಿಟ್ ಮಾಡೋದು ವೈಲೆಟ್ ಕಲರ್ನ. ಅದೇ ಒಂದು ಬ್ಲೂ ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದ್ರೆ ರೆಡ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಅದೇ ಬ್ಲೂನ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಆರೆಂಜ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಅಲ್ಟ್ರಾ ವೈಲೆಟನ್ನು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಪೇಲ್ ಎಲ್ಲೋನ ಎಕ್ಸಿಬಿಟ್ ಮಾಡುತ್ತೆ. ಸೊ ರೆಡ್ ಆಗಿದ್ರೆ ಬ್ಲೂ ಗ್ರೀನ್ ಆಗಿದ್ರೆ ವೈಲೆಟ್. ಸೊ ಈ ರೀತಿ ಸೊ ಅದು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕಲರ್ ಬೇರೆ, ಎಕ್ಸಿಬಿಟ್ ಮಾಡುವಂತಹ ಕಲರ್ ಬೇರೆ ಆಗಿರುತ್ತೆ. ಸೊ ಇದನ್ನು ನಾವು ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ಕಲರ್ನ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಹಿಡ್ಕೊಂಡು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ, ದಟ್ ಇಸ್ ಹೆಕ್ಸಾ ಅಕ್ವಾ ಟೈಟಾನಿಯಂ ಥರ್ಡ್ ಅಯೋನ್. ಸೊ ಇದು ವೈಲೆಟ್ ಇನ್ ಕಲರ್, ಆದರೆ ಇದು ಅಬ್ಸರ್ವ್ ಮಾಡ್ಕೊಂಡಿರೋದು ಬ್ಲೂ ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿರೋದು. ಸೊ ಇಲ್ಲೇನಾಗುತ್ತೆ, ದ ಸಿಂಗಲ್ ಡಿ ಎಲೆಕ್ಟ್ರಾನ್ ಇನ್ ದ ಮೆಟಲ್ ಡಿ ಆರ್ಬಿಟಲ್ ಇನ್ ದ T2G ಲೆವೆಲ್ ಇನ್ ದ ಗ್ರೌಂಡ್ ಸ್ಟೇಟ್ ಆಫ್ ದ ಕಾಂಪ್ಲೆಕ್ಸ್. ಸೊ ಸಿಂಗಲ್ ಎಲೆಕ್ಟ್ರಾನ್ ಇರುವಂಥದ್ದು ಗ್ರೌಂಡ್ ಸ್ಟೇಟಲ್ಲಿ. ದ ಹೈಯರ್ ಸ್ಟೇಟ್ ಅವೈಲೇಬಲ್ ಫಾರ್ ಎಕ್ಸೈಟೇಷನ್ಗಿರುವಂಥದ್ದು EG ಇದೆ.
If light is absorbed by the complex, the electron excited into Eg level from T to G level. ಸೊ ಯಾವಾಗ ಆ ಕಾಂಪ್ಲೆಕ್ಸ್ ಲೈಟನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ, ಎಲೆಕ್ಟ್ರಾನು T2G ಲೆವೆಲಿಂದ Eg ಲೆವೆಲ್ಗೆ ಎಕ್ಸೈಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು T2G1 Eg0. ಸೊ ಯಾವಾಗ ಎಕ್ಸೈಟೇಷನ್ ಆಗುತ್ತೆ, ಸೊ ಆಗ T2G0 Eg1 ಆಗುತ್ತೆ. ಸೊ ಕಲರ್ ಯಾಕೆ ಬರುತ್ತೆ, ಇಸ್ ಡ್ಯೂ ಟು ಡಿ ಟ್ರಾನ್ಸಿಷನ್ ಆಗೋದ್ರಿಂದ. ಸೊ ನೀವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಓದಿರ್ತೀರ ಡಿ ಟ್ರಾನ್ಸಿಷನ್. ಸೊ ಡಿ ಟ್ರಾನ್ಸಿಷನ್ ಆಗೋದ್ರಿಂದ ಕಲರ್ ಎಕ್ಸಿಬಿಟ್ ಆಗುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಲಿಗ್ಯಾಂಡ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಡಸ್ ನಾಟ್ ಅಕರ್, ಸಬ್ಸ್ಟಾನ್ಸಸ್ ಕಲರ್ಲೆಸ್. ಅದೇ ಒಂದು ಲಿಗ್ಯಾಂಡ್ ಏನಾದರೂ ಪ್ರೆಸೆಂಟ್ ಇಲ್ಲ, ಆಬ್ಸೆಂಟ್ ಇದೆ ಅಂತ ಅಂದರೆ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗೇ ಆಗೋದಿಲ್ಲ. ಸೊ ಆಗ ಆ ಸಬ್ಸ್ಟೆಂಟು ಕಲರ್ಲೆಸ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಏನಿದೆ ಅದು ವೈಟ್ ಇನ್ ಕಲರ್, ಅದೇ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟು ಬ್ಲೂ ಇನ್ ಕಲರ್. ಸೊ ಯಾಕೆ, ಬಿಕಾಸ್ ಆಫ್ ಇನ್ಫ್ಲುಯೆನ್ಸ್ ಆಫ್ ಲಿಗ್ಯಾಂಡ್ ಇರೋದ್ರಿಂದ. ಸೊ ಅದೇ ನೀವು ಆಗಲೇ ನೋಡಿರ್ಬೋದು ಹೆಕ್ಸಾ ಆಕ್ವಾ ಟೈಟಾನಿಯಮ್ ಥರ್ಡ್ ಅಯಾನ್ ಏನಿದೆ, ಸೊ ಅದರಲ್ಲಿ ಗ್ರೌಂಡ್ ಸ್ಟೇಟಲ್ಲಿ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ. ಸೊ ಅದೇ ಯಾವಾಗ ಅದು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸೊ ಆಗ ಅದು ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ, ದಟ್ ಇಸ್ Eg ಲೆವೆಲ್ಗೆ ಹೋಗುತ್ತೆ. ಸೊ ಹಾಗಾದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯ ಲಿಮಿಟೇಷನ್ಸ್ ಏನು? ಸೊ ಇಲ್ಲೇನಾಗುತ್ತೆ, ಫ್ರಮ್ ದ ಅಸಂಪ್ಷನ್ಸ್ ದಟ್ ದ ಲಿಗ್ಯಾಂಡ್ಸ್ ಆರ್ ಅ ಪಾಯಿಂಟ್ ಚಾರ್ಜಸ್, ಇಟ್ ಫಾಲೋಸ್ ದಟ್ ಆನಿಯಾನಿಕ್ ಲಿಗ್ಯಾಂಡ್ಸ್ ಶುಡ್ ಎಕ್ಸರ್ಟ್ ದ ಗ್ರೇಟೆಸ್ಟ್ ಸ್ಪ್ಲಿಟಿಂಗ್ ಎಫೆಕ್ಟ್. ಸೊ ಏನಾಗುತ್ತೆ, ಅಸಂಪ್ಷನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯ ಪ್ರಕಾರ ಅಸಂಪ್ಷನ್ ಏನಿದೆ ಅಂದರೆ ಲಿಗ್ಯಾಂಡ್ಸ್ ಎಲ್ಲವೂ ಕೂಡ ಪಾಯಿಂಟ್ ಚಾರ್ಜಸ್ ಆಗಿರುತ್ತೆ. ಸೊ ಆ್ಯಂಡ್ ಆನಿಯಾನಿಕ್ ಲಿಗ್ಯಾಂಡ್ಸ್ಗಳು ಜಾಸ್ತಿ ಸ್ಪ್ಲಿಟಿಂಗ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡಬೇಕು. ಆದರೆ ಬಟ್ ದ ಆನಿಯಾನಿಕ್ ಲಿಗ್ಯಾಂಡ್ಸ್ ಆ್ಯಕ್ಚುಲಿ ಆರ್ ಫೌಂಡ್ ಎಟ್ ದ ಲೋ ಎಂಡ್ ಆಫ್ ದ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಆದರೆ ನಮ್ಮ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಏನಿದೆ, ಸೊ ಅದರಲ್ಲಿ ಆನಿಯಾನಿಕ್ ಲಿಗ್ಯಾಂಡ್ಸ್ಗಳು ಕೊನೆಯಲ್ಲಿರುವಂಥದ್ದು. ಸೊ ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ದ ಬಾಂಡಿಂಗ್ ಬಿಟ್ವೀನ್ ದ ಲಿಗ್ಯಾಂಡ್ ಆ್ಯಂಡ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಮತ್ತು ಲಿಗ್ಯಾಂಡ್ ನಡುವೆ ಇರುವಂತಹ ಬಾಂಡಿಂಗ್ ಏನಿದೆ, ಸೊ ಅದರ ಕೋವಲೆಂಟ್ ಕ್ಯಾರೆಕ್ಟರ್ನ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೊ ಎರಡೂ ಕೂಡ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್ಸ್, ದ ಮೆಟಲ್ ಕಾರ್ಬನ್ ಬಾಂಡ್ ಇನ್ ಮೆಟಲ್ ಕಾರ್ಬೋನಿಲ್ಸ್ ಹ್ಯಾವ್ ಬೋತ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್. ಸಿಗ್ಮಾ ಕ್ಯಾರೆಕ್ಟರು ಇದೆ ಮತ್ತು ಪೈ ಕ್ಯಾರೆಕ್ಟರ್ ಕೂಡ ನಮ್ಮ ಮೆಟಲ್ ಕಾರ್ಬೋನಿಲ್ಸಲ್ಲಿ ಇದೆ. ಸೊ MC ಸಿಗ್ಮಾ ಬಾಂಡ್ ಹೇಗೆ ಫಾರ್ಮ್ ಆಗುತ್ತೆ, ಬೈ ದ ಡೊನೇಷನ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಕಾರ್ಬೋನಿಲ್ ಕಾರ್ಬನ್ ಇಂಟು ವೇಕೆಂಟ್ ಆರ್ಬಿಟಲ್ ಆಫ್ ದ ಮೆಟಲ್. ಸೊ ಅಲ್ಲಿ ವೇಕೆಂಟ್ ಆರ್ಬಿಟಲ್ಗೆ ಕಾರ್ಬನಲ್ಲಿ ಇರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಬರುವಂಥದ್ದು. ಸೊ ಅದರಿಂದ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ MC ಪೈ ಬಾಂಡ್ ಫಾರ್ಮ್ಡ್ ಬೈ ಡೊನೇಷನ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಆಫ್ ದ ಮೆಟಲ್ ಇಂಟು ದ ಆ್ಯಂಟಿ ಬಾಂಡಿಂಗ್ ಪೈ ಸ್ಟಾರ್ ಆರ್ಬಿಟಲ್ ಆಫ್ ದ ಕಾರ್ಬನ್ ಮೊನಾಕ್ಸೈಡ್. ಇಲ್ಲೇನಾಗುತ್ತೆ, ಡಿ ಆರ್ಬಿಟಲ್ಸಿಂದ ನಮ್ಮ ಕಾರ್ಬನ್ ಮೊನಾಕ್ಸೈಡ್ಗೆ ಬರುವಂಥದ್ದು. ಸೊ ಆ ರೀತಿ ಪೈ ಬಾಂಡ್ ಮತ್ತು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಮೆಟಲ್ ಮತ್ತು ಲಿಗ್ಯಾಂಡ ನಡುವೆ ಸಿನರ್ಜಿಕ್ ಎಫೆಕ್ಟ್ ಫಾರ್ಮ್ ಆಗೋದ್ರಿಂದ ಸೊ ಆಗೇನಾಗುತ್ತೆ, ನಮ್ಮ CO ಮತ್ತು ಮೆಟಲ್ನ ನಡುವೆ ಇರುವಂಥ ಬಾಂಡು ಸ್ಟ್ರೆಂಥನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸಿನರ್ಜಿಕ್ ಬಾಂಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಇಸ್ ಹೋಮೋಲೆಪ್ಟಿಕ್ ಕಾರ್ಬೋನಿಲ್ಸ್. ಹೋಮೋಲೆಪ್ಟಿಕ್ ಕಾರ್ಬೋನಿಲ್ಸ್ ಅಂದರೆ ದ ಕಾಂಪೌಂಡ್ ಕಂಟೈನಿಂಗ್ ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಓನ್ಲಿ. ಸೊ ಅಲ್ಲಿ ನಮ್ಮ ಲಿಗ್ಯಾಂಡ್ಸ್ ಏನಿದೆ, ನಮ್ಮ ಕಾಂಪೌಂಡ್ ಏನಿದೆ ಕೋಆರ್ಡಿನೇಷನ್ ಕಾಂಪೌಂಡ್, ಅದರಲ್ಲಿ ಕೇವಲ ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಮಾತ್ರ ಇರಬೇಕು. ಅದನ್ನು ಹೋಮೋಲೆಪ್ಟಿಕ್ ಕಾರ್ಬೋನಿಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸಮ್ ಆಫ್ ದ ಕಾರ್ಬೋನಿಲ್ ಕಾಂಪೌಂಡ್ಸ್ಗಳಿದೆ. Next one is stability of coordination compounds. So stability denotes the degree of association between the two species involved in the state of equilibrium. So ಎರಡು ಸ್ಪೀಷೀಸ್ಗಳ ನಡುವೆ ಇರುವಂಥ ಡಿಗ್ರಿ ಆಫ್ ಅಸೋಸಿಯೇಷನ್ನ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ಸೊ ಇದನ್ನು ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ರಿಯಾಕ್ಷನ್ ಇದೆ, M+4L ಗಿವ್ ರೈಸ್ ಟು ML4. ಸೊ ಇಲ್ಲಿ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಜಾಸ್ತಿ ಆಗಿದ್ರೆ ಸೊ ML4ನ ಎಕ್ಸಿಸ್ಟ್ ಆಗೋದು ಸೊಲ್ಯೂಷನಲ್ಲಿ ಅದರ ಪ್ರಪೋರ್ಷನ್ ಜಾಸ್ತಿ ಇರುತ್ತೆ. ಅದೇ ಒಂದು ನಮ್ಮ ಫ್ರೀ ಮೆಟಲ್ ಅಯಾನ್ ಏನಿದೆ, ಸೊ ಅದು ಜಾಸ್ತಿ ಎಕ್ಸಿಬಿಟ್ ಆಗಲ್ಲ ಸೊಲ್ಯೂಷನಲ್ಲಿ. ಸೊ M will usually be surrounded by the solvent molecule which compete with the ligand molecule L and successively replaced by them. ಅಂದರೆ ಮೆಟಲ್ ಅಯಾನ್ ಯಾವಾಗಲೂ ಕೂಡ ಫ್ರೀಯಾಗಿ ಎಕ್ಸಿಸ್ಟ್ ಆಗಲ್ಲ, ಅದ್ರ ಸುತ್ತ ಯಾವತ್ತೂ ಕೂಡ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇರುತ್ತೆ, ಅಂದರೆ ಲಿಗ್ಯಾಂಡ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಅದರಿಂದ ರೀಪ್ಲೇಸ್ ಆಗುತ್ತೆ. ಸೊ ಅದರಿಂದ ನಾವು ಜನರಲಿ ಸಾಲ್ವೆಂಟ್ ಮಾಲಿಕ್ಯೂಲ್ನ ಇಗ್ನೋರ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರಿಯಾಕ್ಷನ್ಗಳು. ಸೊ ರಿಯಾಕ್ಷನ್ ಮತ್ತು K1, K2, K3, K4 ಇವೆಲ್ಲವೂ ಕೂಡ ಏನಾಗುತ್ತೆ, ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದೇ ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಹೇಗಿದೆ, M+4L ಗಿವ್ ರೈಸ್ ಟು ML4. ಇಲ್ಲಿ ಒಂದೊಂದೇ Lನ ಆ್ಯಡ್ ಮಾಡಿದ್ದಾರೆ, ಇಲ್ಲಿ 4Lನ ಆ್ಯಡ್ ಮಾಡಿದ್ದಾರೆ. ಬಟ್ ಫೈನಲ್ ಪ್ರಾಡಕ್ಟ್ ನೋಡಿ ML4, ಇಲ್ಲೂ ಕೂಡ ML4, ಹೌದಾ. ಸೊ ಈ ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ನ β4 ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆಗ
concentration of ml4 divided by concentration of m into concentration of L to the power 4 ಇದೆ. ಸೊ ಈ ಸ್ಟೆಪ್ ವೈಸ್ ಮತ್ತು ಓವರಾಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಹೇಗೆ ರಿಲೇಟ್ ಆಗುತ್ತೆ ಅಂದರೆ ಬೀಟಾ 4 ಈಕ್ವಲ್ ಟು K1 ಇಂಟು K2 ಇಂಟು K3 ಇಂಟು K4. ಸೊ ಅದೇ ಬೀಟಾ ಏನಾಗಿದೆ ಟು Kn ಆಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ಇದರಿಂದ ನೋಡ್ಬೋದು ನೀವು. ಸೊ ಓವರಾಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಮತ್ತು ಸ್ಟೆಪ್ ವೈಸ್ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಒನ್ ಇಸ್ ರೆಸಿಪ್ರೋಕಲ್ ಆಫ್ ದ ಫಾರ್ಮೇಷನ್ ಕಾನ್ಸ್ಟೆಂಟ್. ಸೊ ಏನು ರೆಸಿಪ್ರೋಕಲ್ ಆಫ್ ದ ಫಾರ್ಮೇಷನ್ ಕಾನ್ಸ್ಟೆಂಟ್ ಅಂದರೆ ದ ಇನ್ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆರ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಕೋಆರ್ಡಿನೇಷನ್ ಕಾಂಪೌಂಡ್ನ ಇನ್ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟನ್ನು ರೆಸಿಪ್ರೋಕಲ್ ಆಫ್ ದ ಫಾರ್ಮೇಷನ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಹಾಗಾದರೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳ ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಪ್ಯೂರಿಫಿಕೇಷನ್ ಆಫ್ ಮೆಟಲ್ಸ್ ಕೆನ್ ಬಿ ಅಚೀವ್ಡ್ ಥ್ರೂ ಫಾರ್ಮೇಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಡಿಕಾಂಪೋಸಿಷನ್ ಆಫ್ ದೇರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಪ್ಯೂರಿಫಿಕೇಷನ್ ಆಫ್ ಮೆಟಲ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ಬಯಾಲಜಿಕಲ್ ಸಿಸ್ಟಮ್. ಸೊ ಯಾವುದು ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್ ದಟ್ ಇಸ್ ಕ್ಲೋರೋಫಿಲ್ ಇಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಮೆಗ್ನೀಷಿಯಮ್. ಸೊ ಹೌದಾ, ಅದೇ ರೀತಿ ಹಿಮೋಗ್ಲೋಬಿನ್ ಆಗಿರ್ಬೋದು, ವೈಟಮಿನ್ B12 ಆಗಿರ್ಬೋದು, ಸೊ ಅವೆಲ್ಲವೂ ಕೂಡ ಅಷ್ಟೇ. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್ ಫಾರ್ ಮೆನಿ ಇಂಡಸ್ಟ್ರಿಯಲ್ ಪ್ರೋಸೆಸಸ್. ಸೊ ಅದನ್ನು ಕೆಟಲಿಸ್ಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಕೆಟಲಿಸ್ಟ್ ಆಗಿ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ದ ಯೂಸ್ ಆಫ್ ಚಿಲೇಟ್ ಥೆರಪಿ ಇನ್ ಮೆಡಿಸಿನಲ್ ಕೆಮಿಸ್ಟ್ರಿ. ಸೊ ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲೂ ಕೂಡ ಈ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಸಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಫ್ ಪ್ಲಾಟಿನಮ್ ಎಫೆಕ್ಟಿವ್ಲಿ ಇನ್ಹಿಬಿಟ್ ದ ಗ್ರೋತ್ ಆಫ್ ಟ್ಯೂಮರ್ಸ್. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸಸ್ ಆಫ್ ಮೆಟಲ್ಸ್ ಲೈಕ್ ದೋಸ್ ಆಫ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮೇಕ್ ಯೂಸ್ ಆಫ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ಸೊ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಏನು ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಇದೆ, ಅಲ್ಲೂ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಇನ್ ಮೆನಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಇನ್ ಫೋಟೋಗ್ರಫಿಯಲ್ಲೂ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.